ನಮಸ್ಕಾರ. ನ್ಯೂಸ್ 18 ಕನ್ನಡದ ವಿಶೇಷ ಪಾಡ್ಕಾಸ್ಟ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ನನ್ನ ಜೊತೆಗೆ ಇವತ್ತೊಬ್ಬರು ವಿಶೇಷ ಅತಿಥಿ ಇದ್ದಾರೆ. ಅವರು 5,000ಕ್ಕೂ ಹೆಚ್ಚು ಕವಿತೆಗಳನ್ನು ಬರೆದಿದ್ದಾರೆ. ಧರ್ಮ, ದೇವರು, ಜಾತಿ, ಈ ಸಮಾಜದ ಅಂಕುಡೊಂಕುಗಳು ಇವುಗಳಿಂದ ಹಿಡಿದು ಆಧುನಿಕ ಜನಜೀವನದವರೆಗೆ ನಮ್ಮ ನಡುವಿರುವಂತಹ ಅನೇಕ ವಿಷಯಗಳವರೆಗೂ ಕೂಡ ಪ್ರತಿನಿತ್ಯ ಎನ್ನುವ ರೀತಿಯಲ್ಲಿ ಕವನಗಳನ್ನು ಕಟ್ಟಿದ್ದಾರೆ. ಅಕ್ಷರಶಃ ಕವನಗಳನ್ನು ಕಟ್ಟಿದ್ದಾರೆ. ಯಾಕಂದರೆ ಅವರು ಬರೆಯೋದಿಲ್ಲ, ಅದನ್ನು ಮನಸ್ಸಿನಿಂದ ಹೇಳ್ತಾರೆ. ಪದಗಳು ಅವರ ಬಾಯಿಂದ ಹಾಗೇ ಉದುರಿ ಬರ್ತವೆ. ಸರಸ್ವತಿ ಒಲಿದ್ರೆ, ನಾಲಿಗೆಯ ಮೇಲೆ ನಲಿದ್ರೆ ಹೇಗಿರಬಹುದು ಅನ್ನೋದಕ್ಕೆ ಈ ನಮ್ಮ ವಿಶೇಷ ಅತಿಥಿ ಒಬ್ಬ ಅದ್ಭುತ ಉದಾಹರಣೆ. ಕವಿರಾಜ್ ಮಾರ್ಗದಲ್ಲಿ ಹೇಳಿರುವಂತಹ ಮಾತಿನ ಪ್ರಕಾರವಾಗಿಯೇ ನಮ್ಮ ನಾಡು ಎಂಥದ್ದು ಅಂತ ಹೇಳಿದರೆ, ಇಲ್ಲಿ ಜನ ಅವ್ರಿಗೆ ಅಕ್ಷರ ಜ್ಞಾನ ಇಲ್ದಿದ್ರೂ ಪರವಾಗಿಲ್ಲ, ಆದರೆ ಅವರು ಸಾಹಿತ್ಯವನ್ನು ರಚನೆ ಮಾಡಬಲ್ಲಂತಹ ಶ್ರೀಮಂತ ಪರಂಪರೆಯವರು ಅನ್ನುವಂಥದ್ದನ್ನು ಕನ್ನಡದ ಮೊದಲ ಕಾವ್ಯದಲ್ಲಿ ಕವಿ ಹೇಳಿರುವಂತಹ ಮಾತು. ಅದು ಅಕ್ಷರಶಃ ನಿಜ. ಅಂತಹ ಜಾನಪದ ಕವಿ, ಆಶು ಕವಿ ಸಿದ್ದಪ್ಪ ಬಿದರಿಯವರು ನಮ್ಮ ಜೊತೆಗೆ ಇವತ್ತು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸಿದ್ದಪ್ಪ ಬಿದರಿಯವರೇ, ನಮಸ್ಕಾರ. ನಮಸ್ಕಾರ. ಬಾಗಲಕೋಟೆ ಬೀಳಗಿಯವರು. ಬೀಳಗಿ ಬಹಳಷ್ಟು ಜನ ಪ್ರಸಿದ್ಧರನ್ನು ಕೊಟ್ಟಂತಹ ಊರು. ಅದರೊಳಗೆ ಸಿದ್ದಪ್ಪ ಬಿದರಿಯವರು ಕೂಡ ತಮ್ಮದೇ ಒಂದು ಹೆಸರನ್ನು ಅದರಲ್ಲಿ ಇವತ್ತು ಛಾಪ್ ಮೂಡಿಸಿದ್ದೀರಿ. ಎಷ್ಟು ಶಾಲೆಗೆ ಹೋದ್ರಿ? ಶಾಲಿಗೆ 1 ತಿಂಗಳು 2 ತಿಂಗಳ ಒಣ್ಣೆ ತಕ್ಕ ಹಚ್ಚಿದ್ರು ನಮ್ಮ ಮನ್ಯಾಗ. ನಮ್ಮಪ್ಪ ನಮ್ಮವ್ವ ಹಲ್ಲಾಗಿರ್ತಿದ್ರು. ನಾವು ಒಕ್ಕಲ್ತಂದ ಮನೆ. ನಾ ಶಾಲಿಗೆ ಹೋಗಿದ್ನಿ. ಶಾಲಿಗೆ ಹೋಗೋ ಮುಂದೆ ಈಗ ನಂಗೆ ಇದಿಲ್ಲ. ಅವಾಗ ಮಾಸ್ತರ್ಗಳು ಭಾಳ ಬೆರಿಕಿದ್ರು, ಸಿಟ್ಟಿದ್ರು, ಅಟ್ಟ ಗಟ್ಟಿದ್ರು. ಆ ಮಾಸ್ತರ್ ಒಂದು ಹುಡುಗ ಶಾಲಿ ಬಿಟ್ಟಿತ್ತು. ಆ ಹುಡುಗನ ಜಬಕಿಲೆ ಬಡದ ಹಿಂಗೆ ಚಕ್ಕ ಕಟ್ಟಿ ಗೂಟಕ್ಕೆ ಹಾಕಿಬಿಟ್ರು ಮಾಸ್ತರು. ಆ ಏನು ಹುಡುಗನ ಬಡೋದನ್ನ ನೋಡಿದ್ನಿ, ಪಾಟಿ ಚೀಲ ಬಗಲಾಗಿ ಇಟ್ಕೊಂಡ ಹೊಲ ಕಡೆ ಹೋದವ. ಹೊಳ್ಳಿ ಶಾಲಿಗೆ ಬರಲಿಲ್ಲ. ನಿಮಗೆ ಹೊಡೆದಿಲ್ಲ? ನನಗೆ ಹೊಡೆದಿಲ್ಲ ಮಾಸ್ತರ. ಆ ಮಂದಿನ ಬಡೋದು ನೋಡಿ ಮುಂದೊಂದು ಏನಂದ್ರೆ, ನನ್ನ ಎಂಥ ದೈವ ಅಂದ್ರೆ, ನಾ ಶಾಲಿಗೆ ಒಟ್ಟ ಹೋಗಲಿಲ್ಲ. ಏನು ಮಾಡಿ ನಮ್ಮ ಅಪ್ಪಾರು ಹೋಗಂದ್ರು, ನಮ್ಮವ್ರದ್ದು ಏನು ಮಾಡಿದ್ರು ಹೋಗಲಿಲ್ಲ. ಆದ್ರೆ ನನ್ನ ಹೆಸರು 1ನೇತದಾಗ ಇದ್ದದ್ದು 3ನೇತೆ ತಕ ಹೋಗಿತ್ತದ. ಹಂಗೆ ಹಾಜರಿ ಹಾಕೋತ ಬರ್ತಾನೆ ಇಂದಿಲ್ಲ. ನಾವು ಒಂದಿಲ್ಲ ದನಕ್ಕೆ ಹೋಗೋ ಮುಂದೆ ಅವ್ರು ಹುಡುಗರು ಮಾಸ್ತರ್ ಹೊಕ್ಕ ನೋಡಿ ಹಿಡ್ಕೊಂಬಾವಣ ಅಂದರು. ಅವ್ನು ನಾವು ತಲೆ ಬರೋ ಹೆಗಲ ಮೇಲೆ ಬಾರ್ಕೋರಿತ್ತು, ಕೈಯಾಗ ಗುಂಡ್ಗಲ್ ತೊಗೊಂಡು ಬಂದ್ರೆ ನೋಡಿ ಮಕ್ಕಳ ಒಗದು ಕೊಂದ ಬಿಡ್ತೀನಿ ಮಾಡ ಅನ್ನಿ. ಅವ್ರು ಯಾರೂ ನನ್ನ ಸನಿಯಕ್ಕೆ ಬರಲಿಲ್ಲ. ಅವ್ರು ಶಾಲಿಗೆ ಹೋದ್ರು, ನಾ ಗುಡ್ಡಕ್ಕೆ ದನ ಹೊಡ್ಕೊಂಡು ಹೋದವ. ಹೊಳ್ಳಿ ಶಾಲಿ ಕಡೆ ನಾನು ನೋಡಲಿಲ್ಲ. ಅಂದರೆ ಶಾಲೆಗೆ ಹೋಗೋದಿದ್ರು 3ನೇ ಕ್ಲಾಸ್ ಆಗಿದೆ. ನಾವು 1ನೇ ತಕ ಬಿಟ್ಟ. 1ನೇ ತಕ ಒಂದು 6 ತಿಂಗಳು 7 ತಿಂಗಳು ಶಾಲಿಗೆ ಹೋಯ್ತು ಕರೆ. ಆದ್ರೆ ನನ್ನ ಹೆಸರು ಮಾತ್ರ 3ನೇ ತಕ ಹೋಗಿತ್ತು. ಆದರೆ ಶಾಲೆ ಬಿಟ್ರಿ, ಸಾಹಿತ್ಯ ಹಿಡ್ಕೊಂಡ್ರಿ. ಯಾವಾಗ ಹಿಡ್ಕೊಂಡ್ರಿ? ಯಾವಾಗ ನೀವು ಕವಿತೆ ಕಟ್ಟೋದಕ್ಕೆ ಶುರು ಮಾಡಿದ್ರಿ? ಶಾಲಿಗೆ ನಾನು ಇದು ದನಕ್ಕೆ ಹೋಗಿದ್ದಲ್ರಿ. ಆ ದನಕ್ಕೆ ಹೋಗಿ ಮುಂದೆ ಈ ಭಜನಾದ ಪದ, ಇದ್ರ ಪದ, ಗೀಗಿ ಪದ ಹಿಂಗೆ ಹಾಡ್ತಿದ್ರು, ಕೇಳ್ತಿದ್ದೆ. ಅದು ಹಂಗೆ ನನಗೆ ಬಂದಂಗೆ ಅನ್ಕೋತ ಹೋಗಿದ್ನಿ. ಮುಂದೆ 87, 88 ನನಗೆ ಪಕ್ಕ ಒಂದು ಸ್ವಲ್ಪ ನೆಪ್ಪೈತಿ. ಒಬ್ಬರು ನಮ್ಮಲ್ಲಿ ಡಾಕ್ಟರ್ ಶ್ರೀರಾಮ್ ಇಟ್ಟಣ್ಣ ಅವ್ರು ಅಂತೇಳಿ, ಅವ್ರು ದೊಡ್ಡ ಜನಪದ ವಿದ್ವಾಂಸರು. ಅವ್ರು ಜನಪದ ಹಾಡು ಕಟ್ತಿದ್ರು. ಒಬ್ಬ ಶಾಲಿ ಹುಡುಗ ನಮ್ಮ ಸ್ವಾಮರಾಯ ಪೂಜಾರಿ ಅಂತೇಳಿ ನನ್ನ ಆ ಮಾಸ್ತರ್ ತಲೆ ಕರ್ಕೊಂಡು ಹೋದ. ಸರ್, ಇವ ಜನಪದ ಹಾಡೋಲ್ರಿ, ಬರೀ ಸಿನಿಮಾದ ಹಾಡ್ತಾನು ಅಂದ. ಸಿನಿಮಾದು ಅನ್ನೋ ಅಂದ್ರೆ ಅವಾಗ ರಾಜ್ಕುಮಾರ್ ಸಿನಿಮಾ, ರಾಜೇಶ್ ಸಿನಿಮಾ, ಭಾಳ ಅದ್ಭುತ ಸಿನಿಮಾ ಇರ್ತಿದ್ದು. ಅದು ಹೋಗದಿರಿ ಸೋದರರೇ ಹೋಗದಿರಿ ಬಂದು ಕೈಲಾಗದು ಎಂದು ಕೈ ಕಟ್ಟಿ, ಆ ಸಿನಿಮಾದ ಹಾಡುಗಳು ಆತ್ಮಕ್ಕೆ ನಡ್ತಿದ್ದು. ಅಂಥ ಹಾಡುಗಳು ಈಗ ಅಂಥ ಹಾಡ ಬರೆಯೋರು ಇಲ್ಲ, ಅಂಥ ಹಾಡೋರು ಇಲ್ಲ ಈಗ. ಏನಿಲ್ಲ. ನಿಮ್ಗೆ ಯಾವ್ದು ಇಷ್ಟ ಆಗಿರೋ ಹಾಡು ಹೇಳ್ತೀರಿ? ರಾಜ್ಕುಮಾರ್ದ ಹೋಗದಿರಿ ಸೋದರ ಅದೊಂದು ಹೇಳ್ತೀನಿ. ಅದು ರಾಜ್ಕುಮಾರ್ದು
ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸ ಮುಂದೆ ಮನಸ್ಸೊಂದಿದ್ದರೆ ಮಾರ್ಗವು ಕೆಚ್ಚದೆ ಇರಬೇಕೆಂದು ಆ ಹಾಡ. ಮತ್ತು ನಗು ನಗುತ್ತಾ ನಲಿ ಎಲ್ಲ ದೇವನ ಕಲಿಯಿಂದ ನೀ ಕಲಿ ಅದರಿಂದ ನೀ ತಿಳಿ ಅದು ಎಂತ ಹಾಡವ ನೆಪ್ಪನಾಗ ಇವತ್ತಿವಲ್ರಿ ನಿನಗಾಗಿ ಓಡೋಡಿ ಸಣಾದಿ ಅಪ್ಪಣ್ಣ ಅದು ಹಾಡ ಎಂತಿತ್ತ ರಾಜ್ಕುಮಾರ್ ಅವನ ರಾಜ್ಕುಮಾರ್ ಸಿನಿಮಾದ ಹಾಡ ನಮಗಲ್ಲ ಎಂಥ ಹುಚ್ಚರನ್ನು ಕಿವಿನಿ ಬೂರಿಸುವಂಥ ಹಾಡಿರ್ತಿದ್ದು ಅವಾಗ. ಹೌದು, ಎಂಥ ಹುಚ್ಚರು ಈಗ ಯಾರೇ ಕೂಗಾಡಲಿ ಹಾಡ ಆ ಸಿನಿಮಾದ ನೋಡಿ ಇವತ್ತು ಸಿಕ್ಕಿ ಅದನ್ನು ಕೇಳುವಂಗೆ ಆಕೈತಿ. ಹೌದು, ರಾಜ್ಕುಮಾರ್ ಅಂತ. ಹೌದು. ಹಾಗೆ ಸಿನಿಮಾ ಹಾಡ್ತಾ ಇದ್ದಂಥವ್ರು ಈಗ ನಿಮ್ಮನ್ನು ಅಲ್ಲಿಗೆ ಜನಪದ ವಿದ್ವಾಂಸರ ಹತ್ರ ಕರ್ಕೊಂಡು ಹೋದ್ರು ನಿಮ್ಮ ಗೆಳೆಯ. ನಂತರ ಏನಾಯಿತು? ಅವನು ಅವ್ರಿಗೆ ನನಗೆ ಹಿಂಗೆ ಜನಪದ ಅಂದ್ರೆ ಎಂಥವು ಇರ್ತಾವೆ ಅಂತ ಅವ್ರೊಂದು ಬುಕ್ಕ ಕೊಟ್ಟರು, ಹೊಳಿಸಾಲ ಬಳ್ಳಿ ಅಂತೇಳಿ ಅವ್ರು ಬರೆದದ್ದು. ಆ ಬುಕ್ಕ ನನಗೆ ಓದಕ್ಕೆ ಬರೋಂಗಿಲ್ಲ. ಅವ ಓದಿ ಹೇಳೋದು ನಾ ಕೇಳೋದು ಹಾಡ ಕಲ್ಕೊಳ್ಳೋದು. ಹಿಂಗೆ ಕಲ್ಕೊಂಡ ಮುಂದೆ ನಾನೋ ಒಂದು ಹಾಡ ತಯಾರು ಮಾಡಿದ್ದೆ. ನಾನೋ ಒಂದು ಹಾಡ ತಯಾರು ಮಾಡಿ ಅವ್ರ ಕಡೆ ಹೋಗಿ ತೋರಿಸಿದಾಗ ಆ ಹಾಡ ನೋಡಿದ್ರು ಅವರು. ಹಾಡ ನೋಡಿ ಇವ ಹುಡುಗ ಕವಿತಾ ಬರ್ದು ಇವು ಯಾವಾಗ ಬರ್ತಾನೆ ಬರ್ದಿಡತ್ತ ಆ ಸಾಲಿ ಹುಡುಗ ಸಾಮ್ರಾಯ ಪೂಜಾರಿ ಹೇಳಿದರು. ಹೇಳಿದ ಕೂಡಲೇ ಅವ ಮುಂದೆ ಹಂಗೆ ಬರ್ತಾ ಬೆಳೆಯಾಕತ್ರು. ಒಂದು 30 ಹಾಡ ಬರ್ದೆ. 80 ಬರ್ದಿಲ್ಲ, ನೀವು ಹೇಳಿದ್ರಿ, ನಾ ಹೇಳಿದ್ದೆ. ಅವ ಬರ್ದ ಹಾಡುಗಳು ಅವನ ಸರ್ ಕರ್ಕೊಂಡು ತೋರಿಸಿದೆವು. ಸರ್ ಹಿಂಗೆ ಹಾಡ ನೋಡಿದರು, ನನ್ನ ಮೂತಿ ನೋಡಿದರು. ಆ ಹುಡುಗ ಏನು ಹೇಳಿದ್ರು, ಇವಾಗ ಯಾವಾಗ ಹಾಡು ಬರ್ತಾವ ನೀ ಬರ್ದು ಇಡತ್ತ ಅವಾಗ ಹೇಳಿದರು. ಆ ಖುಷಿಗೆ ನಾ ಗಳಕ್ಕೆ ಹೋಗೋ ದಿವಸ ಒಂದು ಹಾಡ ಕಟ್ಕೊಂಬರ ಹಾಡ ಕಟ್ಕೊಂಬಂದು ಬರ್ದು ಇಟ್ಟು ಆ ಹಾಡ ಕಟ್ಕೊಂಡು ಬರ್ತಿದ್ರಿ ಅಂದ್ರೆ ನೀವು ಇಡೀ ದಿವಸ ಯೋಚನೆ ಮಾಡ್ತಿದ್ರಿ, ಅದು ಕಟ್ಕೊಂಬರೋದು ಬರ್ದು. ಮತ್ತು ನನ್ನ ಹಾಡ ಎಂತಿಂಥವ್ರು ಬರೆದ್ರು ಅಂದ್ರೆ ಇಂಜಿನಿಯರ್ ಬರೆದ, ಡಾಕ್ಟರ್ ಬರೆದ್ರು. ರಜಿಯಾ ಸುಲ್ತಾನ್ ಅರಬ್ ಅಂತೇಳಿ ಒಂದು ಮುಸಲ್ಮಾನ್ ಹುಡುಗಿ ನಮ್ಮ ಮನೆ ಎತ್ತಲಿತ್ತದ, ಆ ಹುಡುಗಿ ಬರೀತಿ. ಮುಂದೆ ಕಟ್ಟಿಮಣ್ಣಿ ಡಾಕ್ಟರ್ ಅಂತೇಳಿ ಅವ್ರು ಬರೆದ್ರು. ನಾಯಕರು ವಕೀಲರು ಅಂತೇಳಿ ಅವ್ರು ಬರೆದ್ರು. ಜಡ್ಜ್ ಬೆಂಗಳೂರಿಗೆ ಒಮ್ಮೆ ಬಂದಾಗ ನನಗೊಂದು ಹಾಡು ಬಂದಿತ್ತು. ಅವ್ರ ಜಡ್ಜ್ ಹೆಸರು ಗೊತ್ತಿಲ್ಲ, ಅವ್ರ ಹತ್ರ ಕರ್ಕೊಂಡು ಹೋದಾಗ ಒಂದು ಹಾಡು ಬಂದಿತ್ತು. ಆ ಹಾಡನ ಅವ್ರು ಬರೆದು ಕೊಟ್ಟರು. ಏನು ಹಾಡು ಅದು? ಎಲ್ಲಾರ್ದು ಒಂದ ಜಗಳನೋ ಈ ಲೋಕದಾಗ, ಎಲ್ಲಾರ್ದು ಒಂದ ಜಗಳನೋ. ಸಣ್ಣವ್ರಿದ್ದಾಗ ಆಟದ ಜಗಳ, ಹರಕ್ಕೆ ಬಂದ ಮೇಲೆ ಪ್ರೀತಿ ಜಗಳ, ಹಂದರದಾಗ ಬೀಗರ ಜಗಳ, ಬಾಳೆದಾಗ ಹೆಂಡತಿ ಜಗಳ, ಕುರ್ದಡ್ಡ್ಯಾಗ ಕುರುಬರ ಜಗಳ, ಹೊಲದೊಡ್ನ್ಯಾಗ ರೈತರ ಜಗಳ, ನೂಲಿನೊಳಗೆ ಜಾಡ್ರ ಜಗಳ, ಹಳ್ಳಿ ಒಳಗೆ ಪಿಂಜಾರ ಜಗಳ, ಬಂಗಾರ ಒಳಗೆ ಪತ್ತಾರ ಜಗಳ, ತಕ್ಕಡಿ ಒಳಗೆ ಶೆಟ್ರ ಜಗಳ. ಎಲ್ಲಾರ್ದು ಒಂದ ಜಗಳಾನು ಈ ಲೋಕದಾಗ, ಎಲ್ಲಾರ್ದು ಒಂದ ಜಗಳಾನು. ಕಚೇರಿಯಾಗ ಪೊಲೀಸರ ಜಗಳ, ಕೋರ್ಟ್ನ್ಯಾಗ ವಕೀಲರ ಜಗಳ, ಅಸೆಂಬ್ಲಿ ಒಳಗೆ MLA ಜಗಳ, ಎಲ್ಲಾರ್ದು ಒಂದ ಜಗಳಾನು. ಸ್ಯಾನ್ಯರ ಜಗಳ ಮಾತಿನ್ಯಾಗ, ದಡ್ಡರ ಜಗಳ ಬಡ್ಗಿ ಒಳಗೆ, ಎಲ್ಲಾರ್ದು ಒಂದ ಜಗಳಾನು ಅಂತ ಈ ಪದ ಹಾಡಿದಾಗ ಜಡ್ಜ್ ಬರೆದು ಕೊಟ್ಟಿದ್ರು. ಮತ್ತು ಇನ್ನೊಂದು MP ಪ್ರಕಾಶ್ ಅವ್ರ ಮನೆಗೆ ಮೆದಕ ಹೋದಾಗ ಒಂದು ಹಾಡು ಬಂದಿತ್ತು. ಅವರು ಸಾಹಿತ್ಯದ ಭಾಳ ಪ್ರೀತಿ ಅವ್ರಿಗೆ. ಅವ್ರ ಮನ್ಯಾಗ ಒಂದು ಹಾಡ ಬರೆದು ಕೊಟ್ಟಿದ್ರು ನನಗೆ. ಅವರು ಉಪಮಂತ್ರಿ ಏನಾಗಿದ್ದರು ನೋಡ, ಉಪಮುಖ್ಯಮಂತ್ರಿ ಆದಾಗ ಅವ್ರ ಮನೆಗೆ ಒಬ್ಬನ ಅದಕ್ಕೋ ಭೇಟಿಗೆ ಹೋದಾಗ ಹಾಡ ಬಂದಿತ್ತು ನನಗೆ, ಬರೆದು ಕೊಟ್ಟಿದ್ರು. ಏನು? ಬೆಳೆದ ಹೆಮ್ಮರ ಆಗಲಿ ನಮ್ಮ ಚೆಲುವ ಕನ್ನಡ ನಾಡ, ಎಷ್ಟೋ ಮಂದಿ ಕವಿಗಳ ಹುಟ್ಟಿ ಬರೆದಿಟ್ಟರ ಹಾಡ, ಹೆಂಗ ವರ್ಣಿಸಿ ಹೇಳಲಿ ನಮ್ಮ ಕನ್ನಡದ ಬಣ್ಣ, ಉದಿಯಾಳೆಲೆ ಸೂರ್ಯ ಮೂಡುವಾಗ ಬಿದ್ದಂಗೋ ಕಿರಣ, ರಾತ್ರಿ ಯಾಳೆದಾಗ ಆಕಾಶದೊಳಗೆ ಮೂಡಿದಂಗ ಚಿಕ್ಕಿ, ಕನ್ನಡ ತಾಯಿನ ಹೊಗಳರ ಕವಿಗಳ ಪ್ರೀತಿ ಮಣದಾಗ ಉಕ್ಕಿ, ಏಸು ಜನ್ಮಣ್ಣ ಹುಟ್ಟಿ ಬಂದರು ಕನ್ನಡ ನಾಡ ಇರಲಿ, ಪಂಪ ರಣ್ಣ ನಂಗೆ ಕವಿಯ ಬರುವ ಹವ್ಯಾಸ ನನಗಿರಲಿ, ಕನಕದಾಸರಂಗ ಹರಿಯ ನಾಮ ಒಂದು ಇರಲಿ ನಾಲಿಗೆ ಮ್ಯಾಗ, ಕಟ್ಟಿದ ನುಡಿಯ ಗಟ್ಟಂಗ ಉಳಿಲು ಸರ್ವಜ್ಞನಂಗ, ಕಾಳಿದಾಸನಂಗ ಕಾವ್ಯವಾಣಿ ಬರಲಿ ನನಗೆ ಮೂಡಿ, ಕನ್ನಡಮ್ಮನ ಕರುಣೆಯ ಕಣ್ಣ ಇರಲಿ ನನ್ನ ಜೋಡಿ, ಕನ್ನಡ ಭೂಮಿ ವಿದ್ಯಾದ ಎಣ್ಣಿ ತುಂಬಿದಂಥ ಪಣತಿ, ಜ್ಞಾನದ ಬತ್ತಿ ಕವಿಗಳ ಆತ್ಮದಾಗ ಬೆಳಗುತ್ತಾವ ಜ್ಯೋತಿ, ಜ್ಞಾನದ ಬತ್ತಿ ಕವಿಗಳ ಆತ್ಮದಾಗ ಬೆಳಗುತ್ತಾವ ಜ್ಯೋತಿ ಅಂತೂ ಈ ಕವಿತಾ ಹಾಡಿದ್ರಿ. ಹಾಡಿ ಹಂಗೆ ಇತ್ತಿದ್ದು ಮನುಷ್ಯನಾಗ ಬರೆದಿದ್ದಿಲ್ಲ. ಮೈಸೂರು ದಸರಾ ಕವಿಗೋಷ್ಠಿ 96 ಆ ಕವಿಗೋಷ್ಠಿಗೆ ಹೋದಾಗ ಅಲ್ಲಿ ಹಾಡಿದ್ದದ್ರು. ಅದು ಹಂಗೆ ಉಳಿದಿತ್ತು, ಬರೆದಿದ್ದೇ ಇಲ್ಲ. ಅವ್ರ ಮನೆ ಮುಂದೆ ಹೋದಾಗ ನೆಪ್ಪಾಗಿಬಿಡುತ್ತೆ, ಕಳ್ಕೋತೈತಿ ಹಾಡು ಅಂತೇಳಿ ಅವ್ರ ಕಡೆ ಬರ್ಸ್ಕೊಟ್ಟೆ. ಅದರಲ್ಲಿ ಈಗ ನಿಮ್ಮ ಕವಿತೆ ಒಳಗೆ ಈಗ ಅಷ್ಟು ಹೆಸರುಗಳು ಬಂದವು,
ಅಷ್ಟು ಕವಿಗಳ ಹೆಸರನ್ನು ಹೇಳಿರಿ ನೀವು. ಈ ಕವಿಗಳದೆಲ್ಲ ಪರಿಚಯ ನಿಮ್ಗೆ ಹೆಂಗಾಯ್ತು? ನೀವು ಶಾಲೆಗೆ ಹೋಗಿಲ್ಲ. ಈ ಕವಿಗಳದೆಲ್ಲ ಪರಿಚಯ ನಿಮ್ಗೆ ಹೆಂಗಾಯ್ತು? ಕಾಳಿದಾಸರ ಬಗ್ಗೆ ಹೇಳಿದ್ರಿ ನೀವು, ಕನಕದಾಸರ ಬಗ್ಗೆ ಹೇಳಿದ್ರಿ ನೀವು, ಪುರಂದರದಾಸರ ಬಗ್ಗೆ ಹೇಳಿದ್ರಿ ನೀವು ಈ ಕವಿತೆಯೊಳಗೆ, ಪಂಪ ರನ್ನ ಬಗ್ಗೆ ಹೇಳಿದ್ರಿ. ಹಿಂಗೆ ಇವರೆಲ್ಲ ಇವ್ರು ಹೆಂಗೆ ಆದ್ರೆ ಈ ಭಾಷಣ ಮಾಡ್ತಿರ್ತಾರಲ್ಲ, ಆ ಭಾಷಣ ಮಾಡೋ ಮುಂದೆ ಎದಕ್ಕಾರ ಹೋಗಿರ್ತೀವಲ್ಲ, ಅವ್ರು ಹೇಳ್ತಿರ್ತಿದ್ದಾರ ಇವ್ರು ಇಂಥವ್ರು ಅಂದಾಗ ನನ್ನ ಹಾಡಿಗೆ ಜೋಡ್ನೇಕ ಅವು ಬಂದು ಬಿಡ್ತಾವ. ಹಂಗೋ ಏನೋ ಗೊತ್ತಿಲ್ಲ, ಅವರು ಹಂಗೆ ನೆಪ್ಪಿಗೆ ಬಂದು ಬಿಡ್ತಾರ. ನಾ ಯಾರನ್ನೂ ನೋಡಿಲ್ಲ. ನೋಡು, ಒಂದು ಹಂಪಿ ಇದಕ್ಕೆ ಹೋಗಿದ್ದೆ, ಅದು ಐವಳ್ಳಿ ಪಟ್ಟದ ಕಲ್ಲಕ್ಕೆ ಹಂಪಿಗೆ ಹೋಗಿದ್ದೆ. ಅದನ್ನು ನೋಡಿದ್ನಿ. ಅದನ್ನ ನಾನು ನೋಡಿಲ್ಲ. ಹೊಲ್ಲಾಗ ಜೋಳ ಕಿತ್ತಿದ ಹೋಳಿ ಹುಣ್ಣೆ ಸುತ್ತ, ಭಾರತ ಹುಣ್ಣೆ ಸುತ್ತ ಹೊಲ್ಲಾಗ ಕೂತಿದ್ದೆ. ಒಂದು ಕವಿತಾ ಬತ್ತು ನನಗೆ, ಎಂಥದ್ದು ಅಂದ್ರೆ ಇವಳು ನೆಪ್ ಮಾಡಿದ್ರು ನೋಡಿ. ಧನ್ಯನಾದೇನೋ ಯಾವ ಜನ್ಮದ ಪುಣ್ಯನೋ, ಕನ್ನಡ ನಾಡಿನ ಮಣ್ಣೊಳಗೆ ಹುಟ್ಟಿ ಸತ್ರು ಶರಣರ ಪಾದವ ಮುಟ್ಟಿ, ಧನ್ಯನಾದೇನೋ ಯಾವ ಜನ್ಮದ ಪುಣ್ಯನೋ. ಪಟ್ಟದ ಕಲ್ಲ ಹಂಪಿ ಐವಳಿಯು ಸುರಿದಿತ್ತಲ್ಲೋ ರತ್ನದ ಮಳೆಯು, ಶರಣರ ದಾಸರ ಕವಿಗಳು ಮಾತ ಮರದೊಳು ತುಂಬಿ ಚೆಲ್ಯರ ಮುತ್ತ, ಧನ್ಯನಾದೇನೋ ಯಾವ ಜನ್ಮದ ಪುಣ್ಯನು. ಶಿಖರಕ್ಕೆ ಮುಟ್ಟಿಸ್ಯಾರ ಕನ್ನಡ ಕೀರ್ತಿ ಅಣ್ಣ ಬಸವಣ್ಣ ಸರ್ವಜ್ಞ ಮೂರ್ತಿ, ಕುಮಾರವ್ಯಾಸ ಪಂಪರಣ್ಣ ಕನ್ನಡ ನಾಡಿಗೆ ಆಧಾರ ಕಣ್ಣ, ಧನ್ಯನಾದೇನೋ ಯಾವ ಜನ್ಮದ ಪುಣ್ಯನು. ಕಲಿಯಲಿಲ್ಲ ಬರೆಯಲಿಲ್ಲ ತಾಳ ತಂಬುರಿ ತಂತಿನಾದಿಲ್ಲ, ಏನು ನನ್ನ ದೈವ ವಿಚಿತ್ರ ಆದೇನು ನಾನು ಸರಸ್ವತಿ ಪುತ್ರ, ಧನ್ಯನಾದೇನೋ ಯಾವ ಜನ್ಮದ ಪುಣ್ಯನು ಅಂತ ಈ ಹಾಡಾನ ಯಾರೂ ಇಲ್ಲ. ನಾವು ಒಬ್ಬನೇ ಕಟ್ಟಿನಿ. ನಾನು ಹಂಪಿನೂ ನೋಡಿಲ್ಲ, ಪಟ್ಟದ ಕಲ್ಲು ನೋಡಿಲ್ಲ, ಐವಳ್ಳಿಯೂ ನೋಡಿಲ್ಲ. ಈಗ ಒಂದು ವರ್ಷದ ಹಿಂದೇನೋ ಅವನು ನೋಡಿನ ನೋಡ, ಅವನು ಏನೂ ನೋಡಿಲ್ಲ. ಅಲ್ಲಿ ಅಡವಿಯಾಗ ನನಗೆ ಹೆಂಗೆ ಬರ್ತಾವೋ ಗೊತ್ತಿಲ್ಲ. ಅವರು ಈಗ ನೀವು ಅದಕ್ಕೆ ಈಗ ಅದನ್ನು ಬರೆಯೋಕ್ಕೆ ಮುಂಚಿತವಾಗಿ ನಿಮಗೆ ಕೇಳಿಸ್ಕೊಂಡಿದ್ರಾ ಹಂಪಿ ಐಹೊಳೆ ಪಟ್ಟದಕಲ್ಲು ಬಗ್ಗೆ? ಏನೋ ಮಾತಾಡುವಾಗ ಕೇಳ್ತೀನಿ. ಹೆಂಗೆ ನನಗೆ ಇವ್ ನೋಡು, ಶಿಖರಕ್ಕೆ ಮುಟ್ಟಿಸ್ಯಾರ ಕನ್ನಡ ಕೀರ್ತಿ, ಹೌದು, ಅಣ್ಣ ಬಸವಣ್ಣ ಸರ್ವಜ್ಞ ಮೂರ್ತಿ, ಹೌದು, ಕುಮಾರವ್ಯಾಸ ಪಂಪರಣ್ಣ ಕನ್ನಡ ನಾಡಿಗೆ ಆಧಾರ ಕಣ್ಣ. ಎಷ್ಟು ಮಾತಿದು ನನಗೆ ಹೆಂಗೆ ಬರ್ತಾವೋ ಗೊತ್ತಿಲ್ಲ. ಬಟ್ ನೀವೇ ಯೋಚನೆ ಮಾಡ್ತೀರಿ. ನನಗೆ ಯೋಚನೆ ಮಾಡಬೇಕು ಅಂತೂ ಅನಿಸಂಗಿಲ್ಲ. ಒಮ್ಮೆ ತಾನೇ ಬಂದುಬಿಡ್ತೈತಿ, ಬಂದುಬಿಡ್ತಾವೆ. ಈಗ ನೀವು ಹಂಪಿ ನೋಡಿರಲಿಲ್ಲ, ಐಹೊಳೆ ನೋಡಿರಲಿಲ್ಲ, ಪಟ್ಟದಕಲ್ಲು ನೋಡಿರಲಿಲ್ಲ, ಬಸವಣ್ಣ ಸರ್ವಜ್ಞ ಇವ್ರಗಳ ಬಗ್ಗೆ ಓದಿಲ್ಲ, ಪುಸ್ತಕದಾಗಂತೂ ಓದಿಲ್ಲ, ಕೇಳಿಸ್ಕೊಂಡಿರ್ತೀರಿ ಊರಿನಲ್ಲಿ. ಮಾತಾಡೋ ಮುಂದೆ ಹಿರಿಯರು ಮಾತಾಡಿದ್ದು ಕೇಳಿದ್ದು, ನಾ ಇವ್ನು ಏನೂ ನೋಡಿಲ್ಲ. ಇವು ಎಲ್ಲ ನನಗೆ ಕಲ್ಯಾಣ, ನಿಮ್ಮ ಈ ಪುಸ್ತಕದೊಳಗೆ ಕೂಡ ನಾನು ನೋಡಿದೆ, ಕಲ್ಯಾಣ ಮತ್ತು ಶರಣರ ಬಗ್ಗೆ ಬಹಳಷ್ಟು ಕಡೆಗಳಲ್ಲಿ ಬರೆದಿದ್ದೀರಿ. ಶರಣರ ಬಗ್ಗೆ, ಕಲ್ಯಾಣದ ಬಗ್ಗೆ ಬಹಳಷ್ಟು ಬರ್ದಿರಿ. ಅದು ಹೆಂಗೆ? ಅದು ಕಲ್ಯಾಣದಾಗ ನೋಡ್ರಿ, ಕಲ್ಯಾಣ ಮಲ್ಲಿಗೆ ಇರುವಾಗ ಮುಳ್ಳ್ಯಾಕ ಮುಡುತಿ, ಮಲ್ಲಿಗೆ ಇರುವಾಗ ಮುಳ್ಳ್ಯಾಕ ಮುಡುತಿ, ಕಲ್ಯಾಣದಾಗ ಬಸವಣ್ಣ ಇರುವಾಗ ಕಲ್ಯಾಕ ಪೂಜೆ ಮಾಡ್ತಿ. ಎಷ್ಟು ಬಸವಣ್ಣ ನೋತಿ ಹೊಸ ಮಗಳ ನೀಲವ್ವ, ಬಸರಾದರ್ ಹೆಂಗೆ ನಡೆದಾಳು, ಬಸರಾದರ್ ಹೆಂಗೆ ನಡೆದಾಳು ಆ ಬಾಲಿ, ಶಶಿವದ್ದ ನೌಲ ಕುಣದಂಗೆ. ಅವು ನಮ್ಮ ಜಾನಪದದೊಳಗೆ ಇರ್ತಿತ್ತು, ಅವನ ಶಬ್ದಗಳು ಬರ್ತಿದ್ದವು. ನಿಮಗೆ ಈ ನಮ್ಮ ಶರಣರ ವಚನಗಳ ಬಗ್ಗೆ ಎಷ್ಟು ಕೇಳಿಸ್ಕೊತಿದ್ರಿ? ಅಂದರೆ ನೀವು ಈ ಕವನ ಬರೆಯೋಕ್ಕೆ ಮುಂಚಿತವಾಗಿ ಎಷ್ಟು ಮಟ್ಟಿಗೆ ನಿಮ್ಮ ಊರಿನಲ್ಲಿ ಕೇಳಿಸ್ಕೊಂತಿದ್ರಿ? ಯಾಕಂದರೆ ಬೀಳಗಿ, ಬಾಗಲಕೋಟೆ ಅಂತ ಹೇಳಿದಾಗ ಸಹಜವಾಗಿಯೇ ಶರಣರ ಸಾಹಿತ್ಯ ವಚನಗಳು ಅಲ್ಲಲ್ಲಿ ಕಾರ್ಯಕ್ರಮಗಳಲ್ಲಿ ಕೇಳಿಸ್ಕೊಳ್ಳುವಂಥದ್ದು ಇದ್ದೇ ಇರುತ್ತೆ. ಹಾಡೋದು ಇವೆಲ್ಲವೂ ಕೂಡ ಇರುವಂಥದ್ದೇ. ಅದು ನಿಮ್ಮ ಮೇಲೆ ಎಷ್ಟು ಪ್ರಭಾವ ಆಯಿತು? ಪ್ರಭಾವ ಯಾಕಂದ್ರೆ ಪುರಾಣ, ಶ್ರಾವಣದಾಗ ಪುರಾಣ ಹೇಳೋದು, ಕೀರ್ತನ ಹೇಳೋದು ಇಲ್ಲ. ಪುರಾಣ ನನಗಿಷ್ಟು ವಿದ್ವಾನ್ ಬರ್ಬೇಕಾರೆ ನನಗನಿಸಿದ ಮಟ್ಟಿಗೆ ಅವಾಗ ಪುರಾಣಗಳು ಚಲ್ದ ಹೇಳ್ತಿದ್ರು, ಕೀರ್ತನ ಹೇಳ್ತಿದ್ರು, ಕೀರ್ತನಗಳು ಹೇಳ್ತಿದ್ರು. ಮುಂದಿಟ್ಟು ಕುತ್ಕೊಂಡು ಕೇಳ್ತಿದ್ದೆವು, ಹುಚ್ಚ ಕೇಳೋದು. ಅದು ಕೇಳೋದು. ಆದ್ರೆ ಹಿಂಗೆ ಕವಿತಾ ಕಟ್ಟಬೇಕು, ಕವಿ ಆಗಬೇಕು ಏನು ನನಗೆ ಆಸೆ ಇಲ್ಲ. ಹೌದೌದು. ನಾ ಇದನ್ನು ಏನೂ ಮಾಡ್ಬೇಕಂದವಲ್ಲ, ಇದು ನನಗೇನೂ ಗೊತ್ತಿಲ್ಲ. ಇದು ನಾನು ಹೆಂಗೆ ಇಲ್ಲಿ ಕರ್ಕೊಂಬತ್ತು ನನಗೆ ಗೊತ್ತಾಗವಲ್ದು. ಸರಸ್ವತಿನೇ ಕೈ ಹಿಡ್ಕೊಂಡು ಬಂದ್ಲು. ಅದಕ್ಕೆ ಸರಸ್ವತಿ ಮ್ಯಾಗ ಒಂದು ಪದ ಕಟ್ಟಿದ್ದು ಯಾವುದಾದ್ರೆ, ಶ್ರೀವತ್ತ ಬಾಯಣ್ಣ ಸರಸ್ವತಿ ಮಾಮುನಿ ಪಂಡಿತ್ರಿಗೆ ಹೊಲದಾಕಿ, ವಿದ್ಯಾ ಬುದ್ಧಿ ಕೊಟ್ಟ ಸದ್ದ ಗುರುವಿನ ಸ್ಮರಣೀಯ ಹಿಡಿಸಾಕಿ, ಭಕ್ತಿ ಮಾರ್ಗ ತೋರ್ಸಾಕಿ, ನೀತಿ ಕತಿಗಳ ತಿಳಿಸಾಕಿ, ಪುರಾಣ ಪಂಡಿತರಿಗೆ ಸನ್ಮಾರ್ಗ ತೋರಿಸಿ ಸರಸ್ವತಿ ಅನಸಾಕಿ, ದೈವದಲ್ಲಿ ದಾರಿಯ ತೋರ್ಸಾಕಿ, ನೀತಿ ಕತಿಗಳ ತಿಳಿಸಾಕಿ, ತತ್ವ ಬುತ್ತಿ ಬಿಚ್ಚಿ ತುತ್ತ ಮಾಡಿ ನೀ ಅಮೃತ ಉಣಸಾಕಿ, ಶ್ರೀವತ್ತ ಬಾಯನ ಸರಸ್ವತಿ ಮಾಮುನಿ ಪಂಡಿತರಿಗೆ ಹೊಲಸಾಕಿ.
ಭಕ್ತಿ ಮಾರ್ಗ ತೋರ್ಸಾಕಿ, ನೀತಿ ಕತೆಗಳ ತಿಳಿಸಾಕಿ, ಸಪ್ತ ಸಾರಗಳ 32ರಾಗ ನೀನೇ ತಿಳಿಸಾಕಿ, ಶ್ರೀಯುತ ಬಾಯನ ಸರಸ್ವತಿ ಮಾಮುನಿ ಪಂಡಿತರಿಗಲ್ಲದಾಕಿ, ತಾಲೆಸುಬರು ತಂಬೂರಿ ಬಾರಸಾಕಿ, ಸ್ತ್ರೀ ಕೊಟ್ಟಿ ಸ್ಥಾನದಲ್ಲಿ ಇರುವಾಕಿ, ಸಪ್ತ ಸಾರಗಳ 32ರಾಗ ನೀನೇ ತಿಳಿಸಾಕಿ, ಶ್ರೀಯುತ ಬಾಯನ ಸರಸ್ವತಿ ಮಾಮುನಿ ಪಂಡಿತರಿಗೊಲದಾಕಿ, ಸಾಧು ಸಜ್ಜನರಿಗೆಲ್ಲ ಒಲದಾಕಿ, ಬೀಳಿಗೆ ಬಿದರಿ ಸಿದ್ಧನ ತುದಿಯ ನಾಲ್ಗ್ಯಾ ಕುಂತಾಕಿ, ಹಗಲು ರಾತ್ರಿ ನನ್ನ ಮೇಲೆ ಪದಗಳ ಹಾಡತ ಹೇಳಾಕಿ, ಶ್ರೀಯುತ ಬಾಯನ ಸರಸ್ವತಿ ಮಾಮುನಿ ಪಂಡಿತರಿಗೊಲದಾಕಿ, ವಿದ್ಯಾ ಬುದ್ಧಿ ಕೊಟ್ಟ ಸದ್ದ ಗುರುವಿನ ಸ್ಮರಣೀಯ ಹಿಡಸಾಕಿ. ವಾವ್, ಸರಸ್ವತಿದು, ಸರಸ್ವತಿಯ ಸ್ತುತಿನೇ ಆಗೋಯ್ತು. ಗಣಪತಿದು, ಗೌರಿಯ ಪುತ್ರ ನಾನಿನ್ನ ಸೂತ್ರ ಸುರುವ ಮಾಡಿ ನೆನರಿ, 64 ವಿದ್ಯಾ ಎಲ್ಲ ಮುದ್ಯ ಗಣನಾಥಗಿದ್ದವರಿ, ಹುಡುಗಿಯ ಹುಟ್ಟ ಮಡಗಿಯ ಅಂಗಿ ಜರ್ತಾರ್ ತೊಟ್ಟಣಿನರಿ, ಕಂಟಿಯ ಗೋಪ ಕಡಿತಡಿ ಜೋಕ ಕೈಯಲ್ಲಿ ಇಟ್ಟಣಿನರಿ, ಉಂಗರದ ಉಡದಾರ ಬಂಗಾರ ಕಿರೀಟ ಗಣಪತಿ ದೇವರಿಗೆ, ಕರಿಕಿ ಪತ್ತರಿ ಕಮಲದ ಹೂವು ನಾವು ಪೂಜಕ್ಕೆ ತಂದೆವ್ರಿ, ಒಂದೊಂದು ಹೂವು ಚಂದದಿಂದ ಹೊಂದಿಸಿ ಏರ್ಯವರಿ, ಗಣಪತಿ ಮುಂದು ಲೆಕ್ಕಿಲ್ಲದಂದು ಸರದಿ ಪತ್ಯವರಿ, ಗಜಾಣ ರೂಪ ನಸಲ ಗೆಂಪ ಬಿಸಲ ಬಿದ್ದಂಗರಿ, ಮೂಡಲ ಹರಿದು ಮುಂಗಾರಿ ಮಾಡಿನ್ಯಾಗ ಕೋಲಮಿಚ್ಚು ಹೊಡೆದಂಗರಿ, ವಿದ್ಯಾ ಭರ್ಪುರ ಬುದ್ಧಿಯ ತಮ್ಗುಡ್ರೆ ಸುದ್ಯಾಗ ಇರಬೇಕರಿ, ಗಣಪತಿ ಗುರುವ ಹಾಡಿಗೆ ಬರುವ ನಾಲಿಗೆಯಾಗಿ ಇರಬೇಕರಿ, ಗೌರಿಯ ಪುತ್ರ ನಾನಿನ್ನ ಸೂತ್ರ ಸುರುವ ಮಾಡಿ ನೆನರಿ, 64 ವಿದ್ಯಾ ಎಲ್ಲ ಮುದ್ಯ ಗಣನತಗಿದ್ದವ್ರಿ. ಗಣಪತಿ 64 ವಿದ್ಯೆಗಳನ್ನು 64 ವಿದ್ಯಾ ಅಂತ ತಿಳ್ಕೊಂಡು ಇದರಲ್ಲಿ ಹೇಳ್ತೀರಿ. ಇಲ್ಲಿ ಈ ಕವಿತೆಗಳನ್ನು ನೀವು ನಿಮ್ಮ ಮದುವೆಗೆ ಮುಂಚಿತವಾಗಿಯೇ ಕವಿತೆ ಕಟ್ಟಕ್ಕೆ ಶುರು ಮಾಡಿದ್ರ, ಮದುವೆ ಆದ ನಂತರ ಕವಿತೆ ಕಟ್ಟಕ್ಕೆ ಶುರು ಮಾಡಿದ್ರ? ಮೊದಲ ಮದುವೆ ಆಗಕ್ಕಿಂತ ಮೊದಲ ಸುಮ್ಮನೆ ನಾಟಕದಾಗ ಪಟಕದಾಗ ಹಿಂಗೆ ಏನಾರ ಒಂದು ಯಾರು ಇದು ಮಾಡಿದ್ರೆ ಆ ಹಾಡಕ್ಕೆ ಕಟ್ಟಿ ಅವ್ರಿಗೆ ಕೊಡ್ತಿದ್ದೆ. ಹಂಗೆ ಸುಮ್ಮ ಏನೋ ಹುಡುಗಿ ಮ್ಯಾಗ ಬದುಕಿನ ಮ್ಯಾಗ ಏನು ಹಿಂಗೆ ಹಾಡಕ್ಕೆ ಕಟ್ತಿದ್ದೆ. ಯಾಕಂದ್ರೆ ಭಾಳಷ್ಟು ಪ್ರೇಮ ಕತೆಗೆ ನಿಮ್ಮ ಕವಿತೆಗಳನ್ನು ನೋಡಿದಾಗ ನಾನು ಹೆಚ್ಚು ನಾ ಕವಿ ಆದದ್ದು ಲಗ್ನ ಆದಿಂದ, ಅದಕ್ಕೆ ಮೊದಲಿಲ್ಲ. ಯಾಕೆ ನನ್ನ ಹೆಂಡತಿ ನೀ ಬುಳ್ಬುಳ್ ಬಳ್ಬಳತಿ ಮಾಡಬೇಡ ಚಿಂತಿ, ಈ ಜೀವನ 3 ದಿನ ಶಾಂತಿ ಇಂಥವು ಹೇಳ್ಕೊತಿದ್ದೀವಿ. ಆಮೇಲೆ ನಾ ಕವಿ ಆದ 90ರಿಂದ 88, 89ರಿಂದ ಈ ಕಡೆ ಆ ಹಾಡ ಬರೆದು ಹಿಡಿದು ತೆಗೆದು ಮಾಡಿಟ್ಟಿವಿ. ಇಲ್ಲಿ ತಕಾನು ನನ್ನ ಹಾಡುಗಳಿಗೆ ಇಲ್ಲಿ ತಕಾನು ಒಂದು ಹಾಡು ಬರೋದಕ್ಕೆ ನನ್ನ ಹಾಡುಗಳಿಗೆ ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್, ದೊಡ್ಡರಂಗೇಗೌಡ, ಸಾಸಿ ಮುರಳಯ್ಯ, GS ಶಿವರುದ್ರಪ್ಪ, ಪಂಚಪೀಠಾಶೀರ 5 ಮಂದಿ ಆಶೀರ್ವಚನ ಬರೆದ್ರು. ಆಮೇಲೆ ಸಿದ್ದೇಶ್ವರ ಸ್ವಾಮಿಗಳು, ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರು ಆಶೀರ್ವಚನ ಬರೆದ್ರು. ನನ್ನ ಈ ನಾಡಿನೊಳಗೆ ನನ್ನಟ್ಟು ಭಾಗ್ಯಶಾಲಿ ಕವಿ ಇನ್ನೊಬ್ಬ ಹುಟ್ಟುತ್ತಾನೋ ಇಲ್ಲೋ ನನಗೆ ಗೊತ್ತಿಲ್ಲ. ಆ ದೇವ್ರು ನನಗೆ ಅಷ್ಟು ಸಂಪತ್ತು ಕೊಟ್ಟುಬಿಟ್ಟ. ಯಾಕಂದರೆ ಎಲ್ಲ ಕವಿಗಳು ಹರಿಸಿದ್ರು, ಎಲ್ಲ ಶಾಲೆ ಕಾಲೇಜಿನವರು, ಎಲ್ಲ ಗುರುಗಳು ಮಠದವರು ಎಲ್ಲರೂ ನನ್ನನ್ನು ಕವಿ ಅಂತೇಳಿ ಕರೆದ್ರು. 1ನೇ ಕ್ಲಾಸ್ಗೆ ಹೋಗದಿರೋ ಹುಡುಗರನ್ನ ಯೂನಿವರ್ಸಿಟಿಯಲ್ಲೂ ಕೂಡ ಕರೆಸ್ಕೊಂಡು ಅಲ್ಲೂ ಹಾಡು ಹೇಳಿಸ್ತಾರೆ, ಅಲ್ಲೂ ಕವನ ನಿಮ್ಮದು ಕವನ ವಾಚನ ಮಾಡ್ತೀರಿ, ದೊಡ್ಡ ದೊಡ್ಡ ಸಾಹಿತ್ಯ ಗೋಷ್ಠಿಗಳಲ್ಲಿ ಹೋಗ್ತೀರಿ, ಸಾಹಿತ್ಯ ಸಮ್ಮೇಳನಕ್ಕೆ ಹೋಗ್ತೀರಿ. ಅದು ಸಮ್ಮೇಳನದಲ್ಲಿ ಹೋಗಿ ಕವಿಗೋಷ್ಠಿಯಲ್ಲಿ ನೀವು ಹಾಡು ಹೇಳ್ತೀರಿ. ಅದಾಗ ಕವಿಗೋಷ್ಠಿ ಆಗಂತ ಹೇಳಿದೆ. ಎಳಿವನ್ನು ಬರೀರೋ ಕನ್ನಡ ತೀರ ಕೈಯ ಹಚ್ಚರಿ ಸಣ್ಣ ದೊಡ್ಡವರ, ಹಿರಿಯರ ಭಕ್ತಿ ನಾಡಿನ ಮ್ಯಾಲಿ ಮಾಡಿ ಇಟ್ಟರ ತೇರಿಗಿಗಾಲಿ, ಎಳಿವನ್ನು ಬರೀರೋ ಕನ್ನಡ ತೀರ ಕೈಯ ಹಚ್ಚರಿ ಸಣ್ಣ ದೊಡ್ಡವರು, ಹಗಲು ರಾತ್ರಿ ನಾಡಿಗೆ ದುಡ್ದ ಮನಸ್ಸಣ್ಣುವ ಮರ ಕಡ್ದ, ಜ್ಞಾನದ ಬಾಚಿಲಿ ಕಟಗಿ ಕೆತ್ತಿ ಚಿತ್ರ ತೆಗೆದರೆ ಏನು ಚಂದ ಐತಿ, ಎಳಿವನ್ನು ಬರೀರೋ ಕನ್ನಡ ತೀರ, ಕೆತ್ತಿದ ಕಟಗಿ ತೇರ ಮಾಡಿಸಿ ಹಿರಿಯರಗಾಲಿ ತೇರಿಗೆ ತೊಡಿಸಿ, ಒಂದ ಗೂಡಲಂತ ಎಲ್ಲರ ಮನಸ ಸಾಹಿತ್ಯ ಎಂಬುದು ಇಟ್ಟರ ಕಳಸ, ಎಳೆಯುನು ಬರೀರೋ ಕನ್ನಡ ತೀರ, ಜಾತಿ ಭೇದ ಎಲ್ಲನೂ ಮರ್ತ ಇನ್ನರ ನಾವು ಹಿಡಿಯೋನು ಗುರುತ, ದೂರ ಯಾಕೆ ನೀವು ಸರದು ನಿಂತಿರಿ ತೇರಿನ ಹಗ್ಗಕ್ಕೆ ಕೈಯ ಹಚ್ಚರಿ, ಎಳಿವನ್ನು ಬರೆಯೋ ಕನ್ನಡ ತೀರ ಕನ್ನಡಮ್ಮಗ ಶರಣ ಮಾಡಿ, ಎಳಿವನ್ನು ಬರೆಯೋ ಕನ್ನಡ ತೀರ ಕೈಯ ಹಚ್ಚರಿ ಸಣ್ಣ ದೊಡ್ಡವರು, ಹಿರಿಯರ ಭಕ್ತಿ ನಾಡಿನ ಮ್ಯಾಲಿ ಮಾಡಿ ಇಟ್ಟರ ತೇರಿಗೆಗಾಲಿ,
ಈ ನಮ್ಮ ಕನ್ನಡ ನಾಡಿನ ಎಲ್ಲ ಹಿಂದಿನ ಕವಿಗಳು ಹಿಂದಿನ ತಕಾಣು ಆ ತೇರನ್ನು ನೀವು ಕೂಡ ಎಳಿತಾ ಇದ್ದೀರಿ, ತುಂಬಾ ಚಂದಾಗಿನೇ ಎಳಿತಾ ಇದ್ದೀರಿ. ಅವರೆಲ್ಲ ಮಾಡಿಟ್ಟ, ನಾ ಏನು ಮಾಡಿಲ್ಲ. ಕವನದೊಳಗೆ ತಾವು ಕೂಡ ಅದನ್ನ ಎಳಿತಾ ಇದ್ದೀರಿ. ಅವರೆಲ್ಲ ಅದ್ರೊಳಗೆ ನೀವು ಕೈ ಅವರೆಲ್ಲ ಜೋಡಿಸಿ. ಮಹಾತ್ಮರು ಮಾಡಿಟ್ಟದ್ದು. ನನ್ನಂತ ಅದಕ್ಕೆ ಅವರಷ್ಟು ಅವ್ರದೊಂದು ಮಣ್ಣಿನ ಧೂಳು ನನಗೆ ಹತ್ತೈತೋ ಗೊತ್ತಿಲ್ಲ. ಯಾಕಂದ್ರೆ ಅಂಥ ಮಹಾತ್ಮರು ಎಲ್ಲೆಲ್ಲಿ ಅವರು ಎಷ್ಟು ಸಾಹಿತ್ಯ ಭಂಡಾರನ್ನು ನಮ್ಮ ನಾಡಿನಾಗ ತುಂಬಿ ತುಳ್ಕುವಂಗೆ ಮಾಡಿಟ್ಟು ಹೋಗ್ಯಾರ. ಹೌದು. ಕಲ್ಯಾಣದ ಶರಣರು ಎಲ್ಲ ಕವಿಗಳು, ಕತಿಗಾರರು ಎಷ್ಟು ಜ್ಞಾನ ಭಂಡಾರ ತುಂಬ್ಯಾರ ಅಂದರೆ ನಮ್ಮ ನಾಡಿನ ತುಂಬ ನುಡಿಮುತ್ತನ್ನು ಹರಿದು ಚೆಲ್ಲಾರೇನೋ ಅನ್ನೋಂಗೆ ಮಾಡ್ಯಾರ. ಹೌದು. ನುಡಿಮುತ್ತನ್ನು ಜೋಡ್ ಕೂರ್ಗಿ ಮಾಡಿ ಬಿತ್ತಾರೇನೋ ಅನ್ನೋ ಮಾಡಿ ಹೋಗ್ಯಾರ. ಹೌದು, ಅಂತ ಅದ್ಭುತ ನಮ್ಮ ನಾಡಿನ ಹಿರಿಯರೆಲ್ಲ ಅವರೆಲ್ಲ ಅವ್ರಿಗೆಲ್ಲ ನಾನು ಶರಣಾರ್ಥಿ ಹೇಳ್ತೀನಿ. ಯಾಕಂದ್ರೆ ಅಂಥ ಕವಿಗಳನ್ನು ನಾವು ನೋಡಿಲ್ಲ. ಈಗ ನಾನು ನೋಡಿದ್ದಂದ್ರೆ ಬೇಂದ್ರೆ ಅಜ್ಜನ್ನು ನಾನು ನೋಡಿಲ್ಲ. ಅವನ ಪ್ರಶಸ್ತಿ ಕೊಟ್ಟರು ನನಗೆ ಧಾರವಾಡದಾಗ. ಅವನು ನೋಡಿಲ್ಲ. ಮತ್ತು ಇವರು ಕುವೆಂಪು ಅವ್ರನ್ನೂ ನೋಡಿಲ್ಲ. ಆಮೇಲೆ ಇವು ಹಾಳಿ ಕವಿಗಳು ಈಗ ನಾನು ನೋಡಿದ್ದು ಗಿರೀಶ್ ಕಾರ್ನಾಡ, ಚಂದ್ರಶೇಖರ್ ಕಂಬಾರ, ದೊಡ್ಡರಂಗೇಗೌಡ, ಸಾಸಿ ಮುರಳಯ್ಯ, GS ರುದ್ರಪ್ಪ, ಇವ್ರನ್ನ ಈ ಕಾಡ ನೋಡಿದ್ದು. ಇವ್ರನ್ನ ನೋಡಿದ್ದು. ಇವ್ರನ್ನ ನೋಡೇ ನಾವು ಆ ಹಿಂದಿನ ಕವಿಗಳೆಲ್ಲರೂ ನನ್ನ ಕಣ್ಣಾಗ ಅವರೇ ಕಾಣ್ತಾರೆ. ಇವ್ರನ್ನ ನೋಡಿದ್ರು ನನಗೆ ಅವರೇ ಕಾಣ್ತಾರೆ. ನೀವು ಈ ಕವನೆಲ್ಲ ಹೇಳಕ್ಕೆ ಶುರು ಮಾಡಿದ್ಮೇಲೆ ಯಾವ ಥರ ಅನಿಸಿತ್ತ? ನಾನು ಬರೆಯೋದು ಕಲಿತಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ನಿಮ್ಗೆ ಅನಿಸಿತ್ತು? ಇಲ್ಲ, ನಾ ಏನಾರ ಬರೆದಿದ್ರೆ ನನ್ನ ಆತ್ಮದೊಳಗೆ ದುರ್ಬುದ್ಧಿ ಹುಟ್ಟುತ್ತಿತ್ತೇನೋ ಗೊತ್ತಿಲ್ಲ. ನಾ ಹಿಂಗೆ ಇದ್ದದ್ದು ಪಾಡ. ಅವ್ನು ದೇವ್ರು ಶಾಣೆ ಭಾಳ. ಅವ್ ನಾನು ಹೆಂಗೆ ಇಡ್ಬೇಕು ಹಂಗೆ ಇಟ್ಟಾನ ನಾವು ಭಗವಂತ. ಯಾಕೆ ದುರ್ಬುದ್ಧಿ ಬರ್ತಿತ್ತು ಅನ್ಸುತ್ತೆ? ಅಂದರೆ ನಾ ಎಲ್ಲ ನನಗೆ ಕೊಟ್ಟಿದ್ದ ಅಂದ್ರೆ ನಾ ಯಾರ ಹತ್ತಿರ ಕೇಳ್ತಿದ್ದಿಲ್ಲ, ಹೇಳ್ತಿದ್ದಿಲ್ಲ, ನಾ ಇದು ಮಾಡ್ತಿದ್ದಿಲ್ಲ. ಈಗ ಒಂದು ಒಂದು ದೇಶಪಾಂಡೆ ಅಂತೇಳಿ ಮಾಸ್ತರ್ ಇದ್ರು. ಅವರು ಒಂದು ರಾಮಾಯಣದ ಪದ ಬರೆದಿದ್ದೆ, ರಾಮಂದು ಶೀತ ನಿಪ್ಪಾತ್ ನೋಡೋದು. ಸುಳ್ಳರ ಮಾತಿನ ರಾಮಾಯಣ ಮುಗಿಯಲಾರದ ಅಧ್ಯಾಯಣ. ರಾಮನ ಮೇಲೆ ಸೀತಾನ ಮನಸ, ಬಿಲ್ ಮುರಿದ ರಾಮ ಸಬದಾಗ ಪಾಸ. ರಾಮ ಸೀತಾಗ ಬಂತ ವನವಾಸ, ಲಕ್ಷ್ಮಣ ಅವರಿಂದ ನಡೆದ ವನವಾಸ. ಇದು ಸುಳ್ಳರ ಮಾತಿನ ರಾಮಾಯಣ. ರಾವಣ ಹೋದಾನ ಸೀತಾನ ಕದ್ದ, ರಾಮ ಆರ್ಯಣ ತಿರುಗುತ್ತ ಎದ್ದ. ಹನುಮಂತ ಹೋಗಿ ಮಾಡ್ಯಾನ ಸೋದ, ಸೇತುವೆ ಕಟ್ಟಿ ಮಾಡ್ಯಾರ ಇದ್ದ. ಇದು ಸುಳ್ಳರ ಮಾತಿನ ರಾಮಾಯಣ. ಲಂಕದ ಒಳಗೆ ರಾವಣನ ಕೊಂದರು, ಅರಮನೆಗೆ ಸೀತಾನ ಕರ್ಕೊಂಡು ಬಂದರು. ಸಡಗರ ಸಂಭ್ರಮ ಎಲ್ಲ ಕಂಡ್ರು. ಇದು ಸುಳ್ಳರ ಮಾತಿನ ರಾಮಾಯಣ. ಅಗಸನ ಮಾತಿಗೆ ರಾಮ ಕಿವಿಗೆ ಒಟ್ಟ, ಸೀತಾನ ಮೇಲೆ ಆಗ್ಯಾನ ಸಿಟ್ಟ. ಆರ್ಯಾಣಕ್ಕೆ ಹೋದ ಸೀತಾನ ಬಿಟ್ಟ. ಇದು ಸುಳ್ಳರ ಮಾತಿನ ರಾಮಾಯಣ. ಲವಕುಶರು ಹುಟ್ಟ್ಯಾರ ಆರ್ಯಣದಾಗ, ವಿದ್ಯಾ ಕಲ್ತಾರ ಗುರುಕುಲದಾಗ. ಯುದ್ಧ ನಡೀತೋ ತಂದೆ ಮಕ್ಕಳಿಗೆ, ರಾಮ ಸೋತಾನ ಮಕ್ಕಳ ಕೈಯಾಗ. ಇದು ಸುಳ್ಳರ ಮಾತಿನ ರಾಮಾಯಣ. ರಣಕಾಳಿ ಊದತತಿ ಉಸಲ, ದಿನ ಉರುಳುತ್ತಾವ ಹೆಣ ಭೂಮಿಯ ಮ್ಯಾಲ. ರಾವಣ ಇನ್ನೂ ಸತ್ತಿಲ್ಲ, ರಾಮನ ಯುದ್ಧ ಮುಗಿದಿಲ್ಲ. ಸಮಾಜಕ್ಕೆ ಪುರಾಣ ಅಡ್ಗಾಡಿ, ನೀರು ಗೊಜ್ಜಿದಾಗ ಹೇಳ್ತತಿ ಇದ್ರಾಗ ರಾಡಿ. ಪುರಾಣ ಹೇಳ್ತಾರೆ ಪುಸ್ತಕ ನೋಡಿ, ಜನ ಕೇಳ್ತಾರೆ ಗುಂಪು ಕೂಡಿ. ಇದು ಸುಳ್ಳರ ಮಾತಿನ ರಾಮಾಯಣ ಮುಗಿಯಲಾರದ. ಈ ಪದಾನ ಕಟ್ಟಿ ಒಬ್ಬ ಬ್ರಾಹ್ಮಣ ಆಚಾರ್ಯ ಅವ್ರಿಗೆ ಕೇಳಿ, ಇದು ಕರಿ ಐತಿ ಅನ್ರಿ ಅಂದೆ. ಇಲ್ಲ ಚಲೋ ಐತಿ, ಅದ್ಭುತ ಪದ ಆಯ್ತು ಅಂತ ಹೇಳಿದ್ರು ಅವರು. ಇಂಥದ್ದು ಹಂಗೆ ಇನ್ನೂ ಮುಗಿದಿಲ್ಲ ರಾಮಾಯಣ. ಇಲ್ಲ ಇಲ್ಲ, ರಾವಣ ಇನ್ನೂ ಇದ್ದ. ಅದಾನ ರಾಮಾಯಣ ಮುಗುದಿಲ್ಲ, ಮಹಾಭಾರತ ಮುಗುದಿಲ್ಲ. ಈಗ ನೋಡ್ರಿ, ಕಲ್ಲ ಕಡಬ ಮಾಡಿ, ಮುಳ್ಳ ಶಾಮಿಗೆ ಮಾಡಿ, ಬಣ್ಣಿಯ ಎಲಿಯ ಪತ್ರೋಳಿ ಮಾಡಿ ಉಂಡ ಪಾಂಡವ್ರು ಹೋಗ್ಯಾರ ವನವಾಸ. ಕಾಮ ಕಲ್ಲಿಗೆ ಸೋತ, ಭೀಮ ಬಿಲ್ಲಿಗೆ ಸೋತ, ರಾವಣ ಸೋತ ರಣದಾಗ. ರಾವಣ ಸೋತ ರಣದಾಗ ಧರ್ಮರಾಜ, ದ್ರೌಪದಿನ ಸೋತ ಪಗಡಿಯಾಗ. ಎಲ್ಲ ಇವತ್ತಿಗೂ ರಾಮಾಯಣ ಮುಗ್ದಿಲ್ಲ, ಮಹಾಭಾರತ ಮುಗ್ದಿಲ್ಲ. ಇದು ಶಕುನಿನ ಸತ್ತಿಲ್ಲ. ಶಕುನಿ ಇದ್ರ ಇನ್ನೂ ಜೀವಂತ ಅದಾನ. ಶಕುನಿ ಸತ್ತಿಲ್ಲ. ಈಗ ಅಣ್ಣತಮ್ಮರೊಳಗೆ ಜಗಳ ಹಚ್ಚೋರು ಶಕುನಿ ಅವ್ರು ಅವತ್ತಿಗೂ ಅದಾರ. ಮತ್ತು ಒಬ್ಬನ ಹೇಳ್ತೀನಿ ಒಬ್ಬ ತೊಗೊಂಡು ಹೋಗಿ ಅವ್ನು ರಾವಣ ಇವತ್ತಿಗೂ ಅದಾನ. ಹುಡುಕ್ಯಾಡವ ರಾಮ ಅದಾನ. ಪಂಚ ಪಾಂಡವರು 5 ಮಂದಿ ಗಂಡನ ಆದಾಗಿ ದ್ರೌಪದಿ ಇದ್ರೆ, ಈಗ ಮೊನ್ನೆ TV ತೋರಿಸಿದ್ರು 8 ಮಂದಿನ ಲಗ್ನ ಆದಾಗಿ ಒಬ್ಬಾಗಿ ದ್ರೌಪದಿನ ತೋರಿಸಿದ್ರು ಇವತ್ತು. ಅದಕ್ಕೆ ಎಲ್ಲ ಐತಿ, ಎಲ್ಲ ಏನೂ ಇಲ್ಲ. ಹಣ್ಣ ಈ ಭೂಮಿ ಮ್ಯಾಗ ಏನು ಸೃಷ್ಟಿ ಮಾಡುವಾಗ ಏನು ಬೀಜ ಅದಾವಲ್ಲ, ಅವು ತಮ್ಮ ಸಂಸ್ಕಾರನ ಯಾವೂ ಬಿಟ್ಟಿಲ್ಲ.
ಬೇವಿನಕಾಯಿ ತನ್ನ ಸಂಸ್ಕಾರ ಬಿಟ್ಟಿಲ್ಲ, ನಿಂಬೆ ಹಣ್ಣು ತನ್ನ ಸಂಸ್ಕಾರ ಬಿಟ್ಟಿಲ್ಲ, ಬಾಳೆಹಣ್ಣು ತನ್ನ ಸಂಸ್ಕಾರ ಬಿಟ್ಟಿಲ್ಲ, ಮಣ್ಣು ತನ್ನ ಸಂಸ್ಕಾರ ಬಿಟ್ಟಿಲ್ಲ, ನೀರು ತನ್ನ ಸಂಸ್ಕಾರ ಬಿಟ್ಟಿಲ್ಲ, ಮಾಡ ತನ್ನ ಸಂಸ್ಕಾರ ಬಿಟ್ಟಿಲ್ಲ, ಮುಗುಲ ತನ್ನ ಸಂಸ್ಕಾರ ಬಿಟ್ಟಿಲ್ಲ, ಚಿಕ್ಕಿ ತಮ್ಮ ಸಂಸ್ಕಾರ ಬಿಟ್ಟಿಲ್ಲ. ಇವು ಎಂದು ಹುಟ್ಟ್ಯಾವಲ್ಲ ಅವು ತಾವು ಹೆಂಗೆ ಇರ್ಬೇಕು ಹಂಗೆ ಅದಾವು, ನಾವು ಹೆಂಗೆ ಇರ್ಬೇಕು ಹಂಗೆ ಅದೇವು. ಮತ್ತು ಇದನ್ನು ಯಾರ ಶುದ್ಧ ಮಾಡ್ತೀನಿ ಅನ್ನುವಂಥ ಹುಚ್ಚರು ಈ ಜಗತ್ತಿನಾಗ ಇಲ್ಲ. ಇದು ಶುದ್ಧ ಆಗೋದೇ ಇಲ್ಲ. ಇದು ನಾಯಿ ಬಾಲ ಹಂಗೆ ಡೊಂಕ್ ಇರೋದೇ ಇದು. ಒಳಿತು ಕೆಡಕು ಎರಡೂ ಇದ್ದೇ ಇದ್ದದ ಇದು ಆದರೆ ನಿಮಗೆ ಈ ಈ ಜಾತಿ ವಿಚಾರಗಳಿಗೆ ಬಂದಂತಹ ಸಂದರ್ಭದಲ್ಲಿ ಜಾತಿಯ ಬಗ್ಗೆ ನಿಮ್ಮ ಸಾಹಿತ್ಯದೊಳಗಡೆ ಬರುವಂಥ, ನಿಮ್ಮ ಕವಿತೆಗಳೊಳಗಡೆ ಬರ್ತಾ ಇರುವಂತಹ ಈ ಜಾತಿ 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 ಅಂತ ಹಿಡ್ಕೊಂಡು ಅದಕ್ಕೇ ನೇತು ಹಾಕ್ಕೊಂಡಿರೋದ್ರ ಬಗ್ಗೆಯೂ ಕೂಡ ನಿಮಗೆ ಸಿಟ್ಟಿದೆ, ನಿಮಗೆ ಒಂದು ರೀತಿಯಿಂದ ಅಸಮಾಧಾನ ಇದೆ ಅಂತೇಳಿ ನಿಮ್ಮ ಸಾಹಿತ್ಯದಲ್ಲಿ ಗೊತ್ತಾಗುತ್ತೆ. ಯಾಕೆ ಜಾತಿಯ ಬಗ್ಗೆ ನಿಮ್ಮ ಇದು? ಜಾತಿಗೆ ಆದಿತ್ಯ ಮೊದಲ ಜಾತಿ ಒಳಗೆ ಹತ್ತೈತಿ ಜಗಳ, ಹತ್ತಿ ಉರ್ತೈತಿ ಜಾತಿ ಊರಿ, ಅವ್ರವ್ರ ಜಾತಿ ಅವ್ರಿಗೆ ಒಯ್ರಿ. ಬುದ್ಧಿ ಇದ್ದವ ಮ್ಯಾಲಕ್ಕೆ ಹೋದ್ರೆ ತೆಳಗೆ ಜಗ್ತಾರ ಅವ್ರ ಜಾತಿ ಅವ್ರ. ಎಲ್ಲಿ ಹೋದರೂ ಸೇರಿಕೆ ಇಲ್ಲ, ಹೋಗು ಬಂಡಿದ ಪಿಸುತ್ತಾರಿಕೆ ಇಲ್ಲ. ಜಾತಿ ಒಳಗೆ ಇಲ್ಲ ಸೇರಿಕೆ, ಜಾತಿ ಚಪ್ಪರ್ಕೆಲ್ಲ ತೂತಿನ ನೆರಕಿ. ಉಳ್ಕ ಹತ್ತಿದಂಗೆ ಹತ್ತಿ ಹಣ್ಣ, ಮ್ಯಾಲೆ ಚಂದ ಬಾಳೆ ಜಾತಿಗೆ ಬಣ್ಣ. ಬರುವಾಗ ಬೆಣ್ಣಿಂದ ಬರದಿಲ್ಲ ಜಾತಿ, ನಡುವ ಬಂದ ಇದು ಹತ್ಕೊಂಡೈತಿ. ಜಾತಿ ಬೆನ್ನು ಹತ್ತಿ ಜನ ಹೊಂಟಾರೋ, ಮಾನವ ಜಾತಿ ಒಂದು ಅನ್ನೋದು ಮರ್ತಾರೋ, ಮಾನವ ಜಾತಿ ಒಂದು ಅನ್ನೋದು ಮರ್ತಾರೋ. ಯಾಕಂದ್ರೆ ನಾವೆಲ್ಲರೂ ಮನುಷ್ಯರಂದ್ರೆ ನಾವು ಒಂದೇ ಜಾತಿ ಅವರು. ಈ ಜಾತಿ ಸುಮ್ಮ ಹೊಲ ಬದು ಮಾಡ್ಕೊಂಡು ನೀವು ಹೊಲ ನಿಂದು ಇತ್ತ ಬಿತ್ಕೋತಾರಲ್ಲ, ಸುಮ್ಮ ಹಂಗೆ ಏನಿಲ್ಲ. ಎಲ್ಲ ಜಾತಿ ಸುಳ್ಳ. ದೇವ್ರ ಗುಡಿ ಕಟ್ಟಾರ ನೋಡಿ, ನಿಮ್ಗೆ ಹೇಳ್ತೀನಿ, ದೇವ್ರ ಗುಡಿ ಕಟ್ಟ್ಯಾರ ಜಾತಿ ಮ್ಯಾಗ, ಪುರಾಣಕ್ಕೆ ಬರ್ದಾವ ಜಾತಿ ಮ್ಯಾಗ, ಪುಸ್ತಕ ಬರ್ದಾವ ಜಾತಿ ಮ್ಯಾಗ. ಇವೆಲ್ಲ ಅವು ಜಾತಿ ನಮಗೆ ಮಾಡತ್ ಹೇಳೇ ಇಲ್ಲ. ಅವು ಏನು ದೇವರು ನಮಗೆ ಜಾತಿ ಮಾಡಂದಿಲ್ಲ, ಮತ್ತು ಯಾರು ನಮಗೆ ಜಾತಿ ಮಾಡಿ ನಾವು ಮಾಡ್ಕೊಂಡು ನಾವ ಶಾಣ್ಯಾರು ನಾವ ದೊಡ್ಡವ್ರು ಹೊಂಟೇವು. ಆದರೆ ಇದು ಯಾರೂ ನಮಗೆ ಹೇಳಿಲ್ಲ. ಇದು ದೇವ್ರ ಅವ್ನು ಸೃಷ್ಟಿಕರ್ತ ಒಬ್ಬನ ಅದಾನ. ಸುರುವಿಗೆ ನಮ್ಮ ನಿಮ್ಮ ದರ್ಶನ ಒಂದೇ, ಸರ್ವಮಂಡಲಕ್ಕೆ ಶರಣಾರ್ಥಿ ಒಂದೇ, ಗುರುವಿನ ಧ್ಯಾನ ಮಾಡುವುದೊಂದೇ, ಶತ್ಕೋಟಿ ಜನರು ಸಭಾ ಕೂಡಿರಲಿ ಕೇಳು ಕಿವಿಯೂ ಒಂದೇ, ಬೆಳೆಯುವ ತಾಯಿಯ ಮಲಿಹಾಲ ಒಂದೇ, ತಿಳಿಯುವ ಸದ್ಗತಿ ದಾರಿಯೂ ಒಂದೇ, ಗುರುವಿನ ಮೂಲ ಮಂತ್ರ ಒಂದೇ, ದೇವರ ನಾಮ ನಾವು ಕೊಟ್ಟಿದ್ದರೇನು ಮಾಡು ಭಕ್ತಿ ಒಂದೇ, ಬಡವ ಬಲ್ಲವನ ಮರ್ಯಾದೆ ಒಂದೇ, ಸತ್ಯ ನಿತ್ಯ ನುಡು ನಾಲಿಗೆ ಒಂದೇ, ಬಲ್ಲವ ಎಲ್ಲ ಕಾಣುವುದೊಂದೇ, ಸೂರ್ಯಪ್ರಕಾಶ ಬ್ರಹ್ಮಾಂಡ ತುಂಬ ಬೆಳಕ ಬೀಳುವುದೊಂದೇ, ಆದಿ ಅನಾದಿ ನಾದವು ಒಂದೇ, ತಂದಿ ಬಿಂದುನಲ್ಲಿ ಆಕಾರ ಒಂದೇ, ಆಕಾರದೊಳು ಆತ್ಮನು ತಾವಂದೇ, ನಂದು ನಿಂದು ಎಂಬ ಭೇದ ಬೆಳೆಸಂಗ ತಿಳಿಸು ಜ್ಞಾನ ಒಂದೇ, ಮರ ಬೆಳೆದರೇನು ಬಡ್ಡಿಯೂ ಒಂದೇ, ಹೂಕಾಯಿ ಬೀಜ ಇರುವುದು ಒಂದೇ, ಈ ನಡು ಎಲ್ಲ ನಂದು ನಿಂದೆ, ಅಂತ್ಯಕಾಲದಲ್ಲಿ ಸಂತಿ ಮಾಡಿಕೊಂಡ ಹೊಂಟ ಹೋಗುವುದು ಒಂದೇ. ಎಲ್ಲ ಒಂದಾಯ್ತು. ಎಷ್ಟು ದಿನ ಇರ್ಬೇಕು ಬರ್ದೇವ ಊಟ ಮಾಡೋದು, ಈ ಭೂಮಿ ಋಣ ಇರುತ್ತಕ್ಕ, ಅನ್ನದ ಋಣ ಇರುತ್ತಕ್ಕ, ಇವೆಲ್ಲ ನಮ್ಮ ಋಣ ಇರುತ್ತಕ್ಕ ನಡೀತೈತಿ. ಎಲ್ಲ ಮಂದಿ ಮಕ್ಕಳು ಋಣ, ಅದು ಋಣ ಬಂದ, ಗಂಡ ಹೆಂಡತಿ ಋಣ ಬಂದ, ತಂದೆ ಮಕ್ಕಳು ಋಣ ಬಂದ, ಋಣ ಇರುತ್ತಕ್ಕ ಅಟ್ಟ ಇವರೆಲ್ಲರೂ ನಮ್ಮವ್ರು. ಋಣ ತೀರಿದ ಮೇಲೆ ಅವ್ರು ಯಾರು ನಾವು ಯಾರು. ಈಗ ಸಿನಿಮಾ ಮಾಡುವಾಗ ನಾಟಕ ಮಾಡುವಾಗ ಎಲ್ಲೆಲ್ಲಿ ಅವ್ರು ಕೂಡಿ ಬಂದು ಮಾಡ್ತಾರೆ, ಬಣ್ಣ ವರ್ಷಕ್ಕೊಂದು ಹೋಗಿ ಬಿಡ್ತಾರಲ್ಲ, ಹಂಗೆ. ಹೌದು, ಬದುಕು ಹಂಗೆ. ಸತ್ಯದ ಬಗ್ಗೆಯೂ ಕೂಡ ನೀವೊಂದು ಇದು ಹೇಳಿದ್ರಿ, ಸತ್ಯ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ. ಸತ್ಯ ನಾವು ಅಲ್ಲಪ್ಪ ನಿನ್ನ ಸೆಳೆದಾಗ ಭಾಳ ಮಂದಿ ಸಿಟ್ಟದಾರ ನಿನ್ನ ಮ್ಯಾಗ. ನಾನು ನಿನ್ನ ಬೆನ್ನು ಹತ್ತಿ ಬಂದ್ರೆ ಅವರೆಲ್ಲ ಬೆವ್ತಾರೆ ನನಗೆ. ಅದಕ್ಕೆ ನಾ ಸುಮ್ಮ ಕೂತೀನಿ ಈ ಕಳ್ಳರು ಸುಳ್ಳರು ಗುಂಪಿನ್ಯಾಗ. ನಿನ್ನ ಹಂತೇಲಿ ಅದು ಏನೈತಿ, ನಿನ್ನ ನಂಬಿದವ್ರಿಗೆ ಸುಖ ಎಲ್ಲೈತಿ, ಅವ್ರ ನೆತ್ತಿನ ಮೇಲೆ ಕದನದ ಕತ್ತಿ ತೂಗ್ಯಾಡ್ತೈತಿ, ನಿಂದಿ ಮಾತಿನ ಮುಳ್ಳ ಮೈಗೆ ಮನಸ್ಸಿಗೆ ಚುಚ್ಚಿ ನೋವು ಮಾಡೈತಿ. ಸತ್ಯಾಣ ವಲ್ಯಪ್ಪ ನಿನ್ನ ಸನ್ನಿದಾಗ ಭಾಳ ಮಂದಿ ಸಿಟ್ಟದಾರ ನಿನ್ನ ಮ್ಯಾಗ. ರಾಮ ನಿನ್ನ ಹುಡ್ಕಾಕೋಗಿ ಹೈರಾಣ ಅದ, ಧರ್ಮ ಅಡವಿ ಆರ್ಯಾಣ ತಿರುಗಿದ, ರಾಜ ಸತ್ಯವಾಣ ವನವಾಸವಾದ, ಸತ್ಯ ಹರಿಚಂದ್ರ ರಾಜ ಕೈ ಕಡಿಸ್ಕೊಂಡ. ಸತ್ಯಾಣ ವಲ್ಯಪ್ಪ ನಿನ್ನ ಸನ್ನಿದಾಗ ಭಾಳ ಮಂದಿ ಸಿಟ್ಟದಾರ ನಿಮಗೆ. ಯೇಸು ಕ್ರಿಸ್ತ ಮೈ ತುಂಬ ಮಳಿ ಬಡಿಸ್ಕೊಂಡ, ಗಾಂಧಿ ಮುತ್ಯ ಗುಂಡು ಹೋಗಿಸ್ಕೊಂಡ, ಅಣ್ಣ ಬಸವಣ್ಣ ಕೂಡಲು ಸಂಗಮ ಕೂಡ್ಕೊಂಡ. ಸತ್ಯಾಣ ವಲ್ಯಪ್ಪ ನಿನ್ನ ಸನ್ನಿದಾಗ ಭಾಳ ಮಂದಿ ಸಿಟ್ಟದಾರ ನಿನ್ನ ಮ್ಯಾಗ. ಎಷ್ಟೋ ಮಂದಿ ನಿನ್ನ ಬೆನ್ನು ಹತ್ತಿ ತಿರುಗಾಡಿದರು, ಸಾಧುವರು, ಸಂತರು, ಶರಣರು, ದಾಸರು, ನೀ ಹಚ್ಚಿಟ್ಟು ಬೆಂಕಿಯಾಗಿ ಸುಟ್ಕೊಂಡು ಸಾತ್ರು. ಸತ್ಯಾಣ ವಲ್ಯಪ್ಪ ನಿನ್ನ ಸನ್ನಿದಾಗ ಭಾಳ ಮಂದಿ ಸಿಟ್ಟದಾರ ನಿನ್ನ ಮ್ಯಾಗ.
ನನ್ನ ಮನಸ್ಸಿನಾಗ ನೀನು ನನ್ನ ಮನಸ್ಸಿನಾಗ ನೀನು ನೆನಪಿನ ಬುತ್ತಿ ಮಾಡಿ ಕಟ್ಟಿ ಇಟ್ಕೊಂತೀನಿ. ಹ್ಮ್ ನಾನು ಹೊಟ್ಟೆ ಹಸ್ತಾಗ ಬಿಚ್ಕೊಂಡು ಉಣ್ತೀನಿ. ನನ್ನ ಮಗ್ಲಿದ್ದವ್ರು ಯಾರು ಕೇಳಿದ್ರೆ ಅವ್ರಿಗಟ್ಟು ಕೊಡ್ತೀನಿ. ಅವ್ರು ನಾನು ಕೂಡ ಕೂಡಿ ಉಂಡದ್ದು ನೋಡಿ ನಾ ಸಂತೋಷ ಪಡ್ತೀನಿ. ಸತ್ಯ ನಾವು ಅಲ್ಲೆಪ್ಪ ನೆನೆಸಿದಾಗ ಅವ್ರಂಗೆ ನಾನು ನಿನಗೆ ಆಗೋದಿಲ್ಲ ಮರಳ. ಯಾಕಂದ್ರೆ ನೀನು ದಾರ್ಯಾಗ ಬಿದ್ದಾವು ಭಾಳ ಮುಳ್ಳ. ಎಷ್ಟಂತ ಹೇಳಿ ನೀನು ಬೆನ್ನು ಹತ್ತಿದವ್ರಿಗೋಳ ನನಗಷ್ಟ ಸಾಕಪ್ಪ, ನಿನ್ನ ಹೊರದು ಹಸ್ತಂದು ಹೇಳ. ಸತ್ಯ ನಾವು ಅಲ್ಲೆಪ್ಪ ನೆನೆಸಿದಾಗ ನೀ ಯಾರ ಕಣ್ಣಿಗೂ ಕಾಣವಲ್ಲ, ಯಾರ ಕೈಯಾಗೂ ಸಿಗಾವಲ್ಲ. ನೀನು ಹುಡುಕಾಕೆ ಹೋದವ್ರು ಯಾರೂ ಹೊಳ್ಳಿ ಬಂದೇ ಇಲ್ಲ. ನೀನು ತೊಗೊಂಡು ಏನು ಮಾಡಲಿಲ್ಲ ಸತ್ತ ಮ್ಯಾಲ. ಸತ್ಯ ನಾವು ಅಲ್ಲೆಪ್ಪ ನಿನ್ನ ಸೆಳೆದಾಗ ಭಾಳ ಮಂದಿ ಸಿಟ್ಟದಾರ ನಿನ್ನ ಮ್ಯಾಗ, ಭಾಳ ಮಂದಿ ಸಿಟ್ಟದಾರ ನಿನ್ನ ಮ್ಯಾಗ. ಯಾಕೆ ಸತ್ಯದ ಬಗ್ಗೆ ಹಂಗೆ ಯೋಚನೆ ಬಂತು ನಿಮಗೆ? ಏನಿಲ್ಲ, ಹ್ಮ್ ಎಲ್ಲರ ನ್ಯಾಯಪಾಯ ನಡೆದ್ರೆ ಹ್ಮ್ ಸತ್ಯವಂತರಿಗೆ ನಿಂದಿ ಆಡೋರು ಭಾಳ ಇರ್ತಾರ, ಸುಳ್ಳರ ಗುಂಪು ಭಾಳ ಇರ್ತೈತಿ, ಹ್ಮ್ ಸತ್ಯ ಒಂದೇ ಇರ್ತೈತಿ. ಹ್ಮ್ ಆ ಸತ್ಯಕ್ಕೆ ಭಾಳ ತ್ರಾಸು ಮಾಡ್ತಾರೋ ಅವು ಎಲ್ಲ. ಈಗ ನೋಡಿ ಯೇಸು ಕ್ರಿಸ್ತ ಮಳೆ ಬಡ್ದದ್ದು ಮಂದಿ ಬಾಯಲ್ಲಿ ಕೇಳ್ತಿರ್ತೀವಿ, ಅವೆಲ್ಲ ಕರೆಯಕ್ಕೆ ದುಡ್ದವ್ರು. ಮತ್ತು ನನಗೊಂದು ಎಣಿಸತಿ, ಹ್ಮ್ ಸತ್ಯ ಹೇಳಿದವ್ರು ಸತ್ರು ಅವ್ರ ಹೆಸರು ಮಾತ್ರ ಇವತ್ತಿಗೂ ಉಳ್ದೈತಿ. ಸುಳ್ಳು ಹೇಳಿದವ್ರು ಎಷ್ಟೋ ಸುಖ ಪಟ್ಟರು ಅವ್ರು ಯಾರೂ ಉಳ್ದಿಲ್ಲ. ಉಳಿದಿಲ್ಲ. ಅವ್ರ ಧರ್ಮದ ದಾರಿ ಮಾತ್ರ ಉಳ್ದೈತಿ. ಹಾಂ 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 ಹಾಂ. ಈ ಜಡ್ಜ್ ಅವ್ರನ್ನ ಭೇಟಿಯಾದಾಗ ಒಂದು ಕವನ ಹೇಳಿದೆ ಅಂತ ಹೇಳಿದ್ರಿ. ಇನ್ನೊಂದು ದೇವರು ಕೋರ್ಟ್ಗೆ ಹೋಗಿರೋದ್ರ ಬಗ್ಗೆಯೂ ಕೂಡ, ಒಂದು ದೇವ್ರುಗಳೆಲ್ಲ ಕೋರ್ಟ್ಗೆ ಹೋದ್ರು ಅನ್ನೋದ್ರ ಬಗ್ಗೆ. ಎಲ್ಲ ಗುಡಿ ಹಣ ದೇವರಿಗೆ ಕಚೇರಿಗೆ ಹೊಂಟಾವು. ಓಕೆ. ಕಚೇರಿಗೆ ಹೋಗಿ ಪೊಲೀಸರ ಮುಂದೆ ಫಿರ್ಯಾದಿ ಕೊಟ್ಟಾವು. ಹಾಂ ಒಂದೊಂದು ದೇವ್ರ 2-3 ವಕೀಲನಿಟ್ಟಾವು. ವಕೀಲನಿಟ್ಟ ಕೋರ್ಟಿನಾಗ ಕೇಸ್ ನಡೆಸ್ಯಾವು. ಹಾಂ ದೇವರ ಇಚ್ಚಿ ಸಾಕ್ಷಿ ಹೇಳು ಭಕ್ತರು ನುಡಿಸ್ಯಾವು. ಭಕ್ತರ ಕಾಣಿಕೆ ಕಚೇರಿ ಕೋರ್ಟಿಗೆ ಲಂಚ ಕೊಟ್ಟಾವು. ಬ್ಯಾಳಿ ಬೆಲ್ಲ ಹೋಳಿಗೆ ಹುಗ್ಗಿ ಕುರಿ ಕೋಳಿ ತಿಂದಾವು. ಉಂಡ ತಿಂದ ದೇವರೀಗ ಜಗಳಕ್ಕೆ ನಿಂತಾವು. ಮಠ ಮಂದಿರ ಮಸೂತಿ ಗುಡಿ ಹಣ ದೇವರೆಲ್ಲ ಬೈಲಿಗೆ ಬಂದಾವು. ಹಾದಿ ಮ್ಯಾಗ ಜಗಳಾಡಿ ಕೋರ್ಟ್ ಕಟ್ಟಿ ಹತ್ಯಾವು. ಮನುಷ್ಯನ ಗುಡಿ ಹಣ ದೇವರ ಮಂಗ ಮಾಯ ಆಗ್ಯಾವು. ಬೆಕ್ಕಿನ ಜಗಳದ ಬೆಣ್ಣಿ ಮಂಗ್ಯ ತೂಕ ಮಾಡ್ಯಾವು. ಬೀಳಿಗೆ ಬಿದ್ರಿ ಸಿದ್ದಪ್ಪ ಕಟ್ಟಿದ ಹಾಡ ಕೇಳ್ಯಾವು. ಕಟ್ಟಿದ ಹಾಡ ಕರೆ ಅಂತ ಕೈ ಎತ್ಯಾವು. ಎಲ್ಲ ಗುಡಿ ಹಣ ದೇವರೀಗ ಕಚೇರಿಗೆ ಹೊಂಟಾವು. ಕಚೇರಿಗೆ ಹೋಗಿ ಪೊಲೀಸರ ಮುಂದೆ ಫಿರ್ಯಾದಿ ಕೊಟ್ಟು. ಈಗ ನೋಡ್ರಿ, ಎಲ್ಲರೂ ಜಗಳ ಮಾಡ್ತಾರೆ. ಕಲ್ಲು ಮಣ್ಣಿಗಾಗಿ ಜಗಳ ಮಾಡ್ತೀವಿ. ಹೌದು. ಈಗೆಲ್ಲ ನಾವು ನೋಡ್ರಿ, ಹ್ಮ್ ಚರ್ಚ ಮಸೂತಿ ಮಂದಿರ ಇವೆಲ್ಲ ಕಟ್ಟಿದ್ದು ಎದುರಾಗ ಕಲ್ಲು ಮಣ್ಣಾಗ. ನಾವೆಲ್ಲರೂ ಹುಟ್ಟಿ ಬಂದಿದ್ದು ಎದುರಾಗ ಎಲು ತೊಗಲಾಗ. ನಾವು ಒಂದಿನ ಮಣ್ಣಾಗಿ ಹೋಗವ್ರು. ಆ ಕಲ್ಲ ಮಣ್ಣಿಲೆ ಕಟ್ಟಿದ ಗುಡಿ ನಾವು ಹಿಂದಿನ ನಾಳೆ ಎದ್ದು ಹೋಗವ್ರು ಅವ್ರ ಸಂಬಂಧ ನಾವು ಬಡ್ದಾಡ್ತೇವೆ. ಅದಕ್ಕೆ ನವಕೋಟಿ ನಾರಾಯಣಗಳೆಲ್ಲ ಒಂದು ಸೂಜಿಗೆ 10 ಒಟ್ಟು ಮಣ್ಣು ಓದಿಲ್ಲ. 8 ಕೋಟಿ ಗಳಿಸ್ಯಾರ, ಎಲ್ಲ ಬಿಟ್ಟಾರ. ಆಣೆ ಅಂಬಾರಿ ಮುತ್ತು ರತ್ನ ಎಲ್ಲ ಕೂಡಿಸಿ ಇಟ್ಟು ಹೋಗ್ಯಾರ. ಯಾರೂ ಓದಿಲ್ಲ. ಹೌದು, ಯಾರೂ ಓದಿಲ್ಲ. ಏನು ನಾವಂತೂ ತಂಡ ಹೊಡ್ತೀವಿ, ಒಂದು ಚರಿ ನೀರು ಕುಡ್ತೀವಿ, ಇಷ್ಟ ಕರೆ. ಎಷ್ಟು ದಿನ ಎಲ್ಲರೂ ಕೂಡ ನಕ್ಕೋತ ಆಡ್ತೇವೆ ಇರ್ತೀವಿ. ಇದೇ ಒಂದು ಬದುಕು. ಹ್ಮ್ ಬಿಟ್ಟು ಬಿಡ್ರೋ ಯಪ್ಪ ನಮ್ಮನ್ನ ಬದುಕಾಕ, ಬದುಕ್ತೇವೋ ನಾವೀಗ ನಮ್ಮಟ್ಟಕ್ಕೆ. ಹ್ಮ್ ಕಪ್ಪೆಯ ಹಿಡಿದ ನುಂಗಿದಂಗೆ ಹಾವ, ನುಂಗಾಕ ಹತ್ತೀರಿ ಒಳ್ಳೆಯವ್ರ ಜೀವ. ಕೋಳಿಪಿಳಿ ತಿಂದಂಗೆ ಬೆಕ್ಕ ಹಿಡ್ಕೊಂಡ, ತಿತ್ತೀರಿ ಒಳ್ಳೆಯವ್ರ ಬಡ್ಕೊಂಡ. ಬಿಟ್ಟು ಬಿಡ್ರು ಯಪ್ಪ ನಮ್ಮನ್ನ ಬದುಕಾಕ, ಬದುಕ್ತೀವೋ ನಾವೀಗ ನಮ್ಮಟ್ಟಕ್ಕೆ. ಹೊಲ್ಲ ಮಗ್ಲ ಮಣಿ ಮಗ್ಲ ಇರ್ತೀವೋ ಪ್ರೀತಿ ಮ್ಯಾಗ, ಉಪ್ಪು ತಂದ ಹಾಕಬೇಡ್ರಿ ಹಾಲಿನಂತ ಮನಸ್ಸಿನಾಗ. ಕಲ್ಲು ಒಗದ ಒಡಿಬೇಡ್ರಿ ಮನಸ್ಸಿನ ಕನ್ನಡಿಯ ಕಾಜ. ಊರಾಗ ಜಗಳ ಹಚ್ಚಿ ನೀವು ನಿತ್ತ ನೋಡಬೇಡ್ರಿ ಮೋಜ. ಬಿಟ್ಟು ಬಿಡ್ರು ಯಪ್ಪ ನಮ್ಮನ್ನ ಬದುಕಾಕ, ಬದುಕ್ತೇವೆ ನಾವೀಗ ನಮ್ಮಟ್ಟಕ್ಕೆ. ನಿಮ್ಮ ಪಲ್ಲಕ್ಕಿ ಹೊತ್ತವರು ಮಳ್ರಂತ, ಉರಿದು ಮೆರೆದ ಹೊಂಟಿರಪ್ಪ ಮ್ಯಾಲ ಕುಂತ. ನೊಂದು ಬೆಂದ ಜನ ಒಮ್ಮಿ ರೊಚ್ಚಿಗೆದ್ದಾರ, ಊರು ಬಿಟ್ಟು ಓಡ್ತೀರೋ ಹಳ್ಳಿ ನಿಂತಾರ. ಬಿಟ್ಟು ಬಿಡ್ರು ಯಪ್ಪ ನಮ್ಮನ್ನ ಬದುಕಾಕ, ಬದುಕ್ತೇವೆ ನಾವೀಗ ನಮ್ಮಟ್ಟಕ್ಕೆ. ಒಂದೇನಂದ್ರೆ, ಇವತ್ತು ನನಗೆ ಎಲ್ಲ ಕೂತು ನೋಡಿದಾಗ ಇದು ಯಾರಿಗೂ ಆಸ್ಕೋವಲ್ಲಲ್ಲ. ಇದು ಮಾಯಿ ಎಂಥ ಮರಳು ಮಾಯಿ, ಎಂಥ ಮರಳು ಎಂತಿಂಥವ್ರನ್ನ ಹಳ್ಳಕ್ಕೆ ತಂದು ಕೆಡಿಬಿಟ್ಟಾಳು. ಸಿದ್ಧಾಟಿಕಿ ಸಿದ್ಧರನ್ನೆಲ್ಲ ಗುದ್ದಾಡಕ್ಕೆ ಹಚ್ಚಾಳು. ಸಾಧು ಸಂತ ಶರಣನೆಲ್ಲ ಜಗ್ಗಾಡಕ್ಕೆ ಹಚ್ಚಾಳು. ಮಾನವಂತ ಮಂದಿದೆಲ್ಲ ಮಾನ ಕಳೆದಾಳು. ಶೀಲವಂತ ಮಂದಿದೆಲ್ಲ ಶೀಲ ಕೆಳಿಸ್ಯಾಳು. ಗದ್ಲ ಮಾಡು ಮಂದಿನೆಲ್ಲ ಹುದ್ಲಾಗ ತುಳಿದಾಳು. ಗಿಲ್ಲ ಮಾಡು ಮಂದಿಗೆಲ್ಲ ಗುಲ್ಲ ಕೊಟ್ಟಾಳು. ಕಷ್ಟ ತುಕ್ಕದ ಸರಮಾಲಿ ಕೊಳ್ಳಿಗೆ ಹಾಕ್ಯಾಳು. ವಾಲಿನಂದ್ರ ಮಂದಿಗೆ ಜಗ್ಗಿ ಕೊಡ್ತಾಳು. ಆಕಾಶ ಭೂಮಿಗೆ ಏಕಾಗ್ಯಾಳು. ಕಷ್ಟ ಸುಖದ ಸರಮಾಲಿ ಕೊಳ್ಳಿಗೆ ಹಾಕ್ಯಾಳು. ವಾಲಿನಂದ್ರ ಮಂದಿಗೆ ಜಗ್ಗಿ ಕೊಡ್ತಾಳು.
ಬೀಳಿಗೆ ಬಿದ್ರಿ ಸಿದ್ದನ ತುದಿ ನಾಲ್ಗ್ಯಾಕ ಕುಂತಾಳು, ಹಗಲು ರಾತ್ರಿ ನನ್ನ ಮೇಲೆ ಪದಗಳ ಹಾಡು ಅಂತಾಳು. ಎಂಥ ಮರಳು ಮಾಯಿದ ಎಂಥ ಮರಳು, ಎಂತಿಂಥವ್ರನ್ನ ಹಳ್ಳಕ್ಕೆ ತಂದು ಕೆಡಿಬಿಟ್ಟಾಳು. ಮಠಮಾನ್ಯದವರು ಹಳ್ಳಕ್ಕೆ ಬಿದ್ದಾರು, ರಾಜಕಾರಣಿಗಳು ಹಳ್ಳ ಹಿಡಿದು ಹರ್ಕೊಂಡು ಹೊಂಟಾರು, ಸಾಹುಕಾರೆಲ್ಲ ಸಬಕಾರ ಆಗ್ಯಾರು, ಬಡವರು ಭಾಗ್ಯದ ಬಾಗಿಲು ತೆರೆದಾವು, ದೈವಾನ್ರೆಲ್ಲ ಉದೋ ಉದೋ ಹರ ಹರ ಅಂತಾವು. ಏನು ಇನ್ನು ಮುಂದೆ ನನಗಣಿಸಿದ ಮಟ್ಟಿಗೆ ಈ ಗಳಿಸಿದವ್ರ ಗಂಟು ಬಡದು ತಿನ್ನೋರು ಬರ್ತಾರೋ ಅಂತ ನನಗನ್ಸಾಕತ್ತೈತಿ. ಯಾಕಂದ್ರೆ ದಾನ ಧರ್ಮ ಮಾಡಿದ ಕೈಗಳು ಇರ್ತಾವಲ್ಲ, ಆ ಪುಣ್ಯ ಮಾಡಿದ್ದು ಉಳಿತಾವು, ಅಣ್ಣೆ ಮಾಡಿದ್ದು ಹೋಗ್ತಾವು. ಇಷ್ಟ ನಾವು ಕಾಯಂ ಬೇರೆ ಇರ್ತಾನೆ ಮ್ಯಾಲೆ. ದೇವ್ರ ಬಗ್ಗೆ ತುಂಬ ಭಕ್ತಿಯನ್ನು ನೀವು ಇಟ್ಕೊಂಡೇನೆ ದೇವರ ವಿಚಾರದಲ್ಲಿ ಜನ ಬಡ್ದಾಡೋದನ್ನ ನೀವು ಆ್ಯಕ್ಚುಲಿ ನಾವು ಅದನ್ನು ಹೇಳುವಾಗ ನಾವು ಅದನ್ನು ಏನು ಹೇಳ್ತೀವಿ ಅಂದರೆ ನೀವು ಟೀಕೆ ಮಾಡ್ತಾಯಿದ್ರಿ, ನೀವು ಮಾಡ್ತಾ ಇರೋದನ್ನು ಟೀಕೆ ಮಾಡ್ತಾಯಿದ್ರಿ. ಅದನ್ನು ನೀವು ಬೇಕಂತ ಟೀಕಿಸ್ತಿದ್ದೀರೋ ಅಥವಾ ನಿಮ್ಮ ಸಾಹಿತ್ಯದ ರಚನೆಯನ್ನೇ ಆ ಸ್ವರೂಪದಲ್ಲಿ ಅದು ಹುಟ್ಟು ಬರುತ್ತವೋ, ನೀವು ಇದನ್ನು ನೋಡಿದ ಅನುಭವದ ಮೇಲೆ ಹೇಳ್ತಿದ್ದೀರೋ ಅಥವಾ ಇಲ್ಲಿ ಇವ್ರಿಗೆ ಬೈಬೇಕು ಅಂತ ಇವ್ರಿಗೆ ಪಾಠ ಹೇಳಬೇಕು ಅಂತ ಹೇಳ್ತಿರೋ? ಇಲ್ಲ ಇಲ್ಲ, ನನಗೆ ಆ ದೇವ್ರ ಜಾತ್ರೆಗೆ ಹೋದಾಗ, ಆ ದೇವ್ರ ಜಗಳಾಡುವಾಗ, ತೇರ್ ಜಗ್ಗಾಡುವಾಗ ಅದನ್ನೆಲ್ಲ ಅವಳು ನೋಡ್ತಿಲ್ಲ. ಇದು ಏನು ಹುಚ್ಚರದು ಶಾಣ್ಯಾರ್ದು ಈ ಲೋಕ, ಎಂತಾದಿ ಮಾಯದ ಲೋಕ, ನಾನಾ ರೀತಿ ಚಿತ್ತರ ಬೆಳಕ, ಒಬ್ಬೊಬ್ಬರಿಗೆ ಒಂದೊಂದು ಲೋಕ, ಅವ್ರ ಲೋಕದಾಗ ಅವ್ರಿಗೆ ಸುಖ. ಜ್ಞಾನಿಗೆ ದೇವಲೋಕ, ಅಜ್ಞಾನಿಗೆ ಕತ್ತಲ ಲೋಕ, ನೀರಿನ ಒಳಗ ಮೇಣಿನ ಲೋಕ, ಹೂವಿನ ಒಳಗ ದುಂಬಿಯ ಲೋಕ, ಕೆಸರಿನ ಒಳಗ ಕಪ್ಪಿಯ ಲೋಕ, ಹೂವಿನ ಒಳಗ ದುಂಬಿಯ ಲೋಕ, ಮಾಂಸದ ಮುದ್ದೆಗರನ ಹದ್ದಿನ ಲೋಕ, ಎಂತಾದಿ ಮಾಯದ ಲೋಕ, ಅಡ್ಡ ದಾರಿಗೋಯೋ ದಡ್ಡರ ಲೋಕ, ತಿದ್ದಿ ಬುದ್ಧಿ ಹೇಳೋದು ಜಾಣರ ಲೋಕ, ಕರುಣೆ ಇಲ್ಲದ ಕಟಕರ ಲೋಕ, ಎಂತಾದಿ ಮಾಯದ ಲೋಕ, ನಾನಾ ರೀತಿ ಚಿತ್ತರ ಬೆಳಕ, ಒಬ್ಬೊಬ್ಬರಿಗೆ ಒಂದೊಂದು ಲೋಕ, ಅವರ ಲೋಕದಾಗ ಅವರಿಗೆ ಸುಖ. ಹೌದೌದು. ಸುಳ್ಳರ ಲೋಕದಾಗ ಸುಳ್ಳರಿಗೆ ಸುಖ, ಸತ್ಯದ ಲೋಕದಾಗ ಧರ್ಮರಿಗೆ ಸುಖ, ಗಂಟು ಮಾಡಿ ಗಳಿಸಿಡೋರ ಲೋಕದಾಗ ಅವ್ರಿಗೆ ಯಾವ ಸುಖ. ಏನು ಇಲ್ಲ ಭಗವಂತನ ಹತ್ತಿರ ಬೇಡ್ಕೊಂಡು ನೀ ಕೊಟ್ಟಟ್ಟಪ್ಪ ನಾ ಇಟ್ಟಟ್ಟು ಇರ್ತೀನಿ ಅನ್ನೋರು ಅವ್ರದ್ದೊಂದು ಲೋಕ. ಇದು ನಾನಾ ತೀರದ ಲೋಕ ಐತಿ. ಮತ್ತು ಭಗವಂತ ಎಲ್ಲರಿಗೂ ಇರಿವಿ ಎಂಬತ್ತು ಜೀವರಾಶಿಗೂ ದಿನನಿತ್ಯ ಅನ್ನ ಹಾಕ್ತಾನೆ. ಅವನ ಹತ್ತಿರ ಸಂಶಯ ಇಲ್ಲ. ಅವ್ಗೆ ಯಾರು ಭೇದ ಏನು ಮೇಲ ಕೀಳ ನನ್ನವರು ಅವನು ಎಲ್ಲ ನಾವೆಲ್ಲರೂ ಅವನ ಮಕ್ಕಳ. ಹೌದು, ನಾವು ಪರಮಾತ್ಮನ ಮಕ್ಕಳ. ನಮಗೆ ಒಬ್ಬರು ಮಠದ ಮಂದಿಗಳು ಸಾಧುರು ಮಂದಿ ದಾರಿ ತೋರಿಸ್ಯಾರ, ಸಾಧುರು ಸಂತರು ಶರಣರು ನಮಗೆ ಈ ಬೆಳಕಿನ ದಿಕ್ಕಿಗೆ ಹೋಗ್ರಿಪ್ಪ ಅಂತ ಹೇಳ್ಯಾರ. ನಾವು ಅವ್ರನ್ನ ಬಿಟ್ಟೆವು, ಅವ್ರು ಇರೋದೊಂದು ದಾರಿ ಬ್ಯಾರೆ ಆಗೈತಿ, ನಾವು ಹೋಗೋದೊಂದು ದಾರಿ ಬ್ಯಾರೆ ಆಗೈತಿ ತಂದು ನಡೆದು ಬಿಟ್ಟೈತಿ. ಈಗ ನೋಡು, ಅವಾಗ ನನಗೆ ಭಾಳ ಇಷ್ಟು ಕೆಟ್ಟ ಅನ್ಸತಿ, ರೈತರ ಮಕ್ಕಳಿಗೆ ಇವತ್ತು ಯಾರೂ ಹೆಣ್ಣು ಕೊಡೋಲ್ರು. ಹೌದು, ಹೆಣ್ಣು ಕೊಡೋಲ್ರು. ಯಾಕಂದ್ರೆ ಅವಾಗ ಕಲಿತವ್ರಿಲ್ಲ, ತಿಳಿದವ್ರಿಲ್ಲ. ಒಬ್ಬ ಯಾವನೋ ಬುದ್ಧಿಮಂತ ಹೇಳ್ದಂದ್ರೆ ಎಲ್ಲ ಊರಿಗೂರು ಅವ್ರ ಮಾತು ಕೇಳ್ತಿತ್ತು. ಹೌದು. ಇವತ್ತು ಜಗತ್ತಿನ ತುಂಬ ಎಲ್ಲರೂ ಸಾಲಿ ಕಲ್ತಾರ. ಸಾಲ್ಯಾಗ ಜಾಗ ಸಾಲಲ್ದು, ಬಸ್ಸಿನಾಗ ಜಾಗ ಸಾಲಲ್ದು, ಪಾಟಿ ಪುಸ್ತಕ ಇಡಕ್ಕೆ ಜಾಗ ಸಾಲಲ್ದು, ಮನ್ಯಾಗ ರೊಕ್ಕ ಇಡಕ್ಕೆ ಸಾವುಕಾರಕ್ಕೆ ಜಾಗ ಸಾಲಲ್ದು, ಕಾಳು ಕಡಿ ಇಡಕ್ಕೆ ಜಾಗ ಸಾಲದು. ಅಷ್ಟು ಜಾಗ ಐತಿ, ಬುದ್ಧಿ ಇಡಕ್ಕೆ ಜಾಗ ಇಲ್ಲ. ಬುದ್ಧಿ ಇಡಕ್ಕೆ ಜಾಗ ಇಲ್ಲ. ನೀವು ಕೆಲವೊಂದು ಕವಿತೆಗಳನ್ನು ಆ ಒಂದು ಸ್ಥಳದಲ್ಲಿ ಕುಳಿತಾಗ ಅಥವಾ ಯಾವುದನ್ನು ನೋಡಿದಾಗ ರಚನೆ ಮಾಡುವಂಥದ್ದನ್ನು ಕೂಡ ಮಾಡ್ತೀರಿ. ಅದು ಹಿಂಗೆ ಅಂತೇಳಿ ಯಾವುದೋ ಒಂದು ವಸ್ತುವನ್ನು ನೋಡಿದಾಗ ಅಥವಾ ಯಾವುದೋ ಒಂದು ವಿಚಾರವನ್ನು ನೋಡಿದಾಗ ತತ್ಕ್ಷಣಕ್ಕೆ ಹಿಂಗೆ ಅದು ಕವಿತೆ ರೂಪವನ್ನು, ಯಾಕಂದರೆ ನಿಮ್ಮ ಮನಸ್ಸಲ್ಲಿ ಒಳಗೆ ಮೊದಲೇ ಕಟ್ಕೊಳ್ತೀರಾ ಅಥವಾ ಒಂದ್ಸಲ ಹೇಳಕ್ಕೆ ಶುರು ಮಾಡಿದ್ಮೇಲೆ ಅದಾಗೆ ಬಂದ್ಬಿಡುತ್ತಾ ಅಂತ? ಅದು ಈಗ ಮುತ್ತು ಹರಿದ್ರೆ ಹೆಂಗೆ ಉದುರ್ತಾವಲ್ಲ, ಆ ಸರದಾನ ಮುತ್ತು ಹಂಗೆ ಶಬ್ದಗಳು ಬರ್ತಾವ ನೋಡಿ. ಬಂಡ ಮಂದಿದ ನಡೆದ ತಪ್ಪು ಭಾರಿ ಬೊಂಬಾಟ, ಹಳ್ಳಿ ಪೇಟೆಗೆ ಹೆಚ್ಚಾಗೈತಿ ಇವ್ರ ದೊಡ್ಡ ಆಟ. ಬಂಡರೆಲ್ಲ ಊರು ತುಂಬ ಹಚ್ಚಾರೂರಿ, ಕುಡಿದ ನಿಷೇಧಾಗ ತಿಂತಾರೆ ಕೋಳಿ ಕುರಿ. ಹಳ್ಳಿದಿಂದ ದಿಲ್ಲಿ ತಕ್ಕ ಇವ್ರ ದರ್ಬಾರ, ತೆಳಗ ಮ್ಯಾಗ ಮಾಡ್ತಾರ ಆಳು ಸರ್ಕಾರ. ಮಳ್ಳು ಮಂದಿಗೆ ಹೇಳ್ತಾರ ಸುಳ್ಳ ಮಾತ, ಸುಣ್ಣದ ನೀರ ಕುಡಿಸ್ತಾರ ಚಲು ಹಾಲಂತ. ಆಕಳ ಕಾರ ಬಿಡ್ತಾರ ಹೋದ ಎಮ್ಮಿ ಮಾಲಿಗೆ, ಎಮ್ಮಿ ಕಾರ ತಂದು ಬಿಡ್ತಾರ ಆಕಳ ಮಾಲಿಗೆ. ಬಂಡ ಮಂದಿದ ನಡೆದ ತಪ್ಪು ಭಾರಿ ಬೊಂಬಾಟ, ಹಳ್ಳಿ ಪೇಟೆಗೆ ಹೆಚ್ಚಾಗೈತಿ ಇವ್ರ ದೊಡ್ಡಾಟ. ಇವ್ರೇನು ನೋಡ್ರಪ್ಪ ನಮ್ಮೂರು ಹಿರಿಯರು, ಉರುವ ಬೆಂಕಿ ಒಳಗೆ ಹುಲ್ಲ ಒಯ್ಯವರು. ಕಾಣಂಗಿಲ್ಲ ಹೊರಗಿನ ಮಂದಿಗೆ, ಉಡ್ದಂಗೆ ಇವ್ರಿಗೆ ಜೋಡ ನಾಲಿಗೆ. ಕೊಡಾವಂತಾರ
ನೀನು ಕೊಡಬೇಡ, ಕೇಳೋವಂಗಂತಾರೆ ಅವನ್ನ ಬಿಡಬೇಡ, ಊರಾಗ ಜಗಳದ ಹುಗಿ ಹತ್ತಿಸಿ ದಡ್ರ ಕಡೆಯಿಂದ ಶಾಣ್ಯಾರನ್ನ ಬಡಿಸಿ ಬರ್ತಾರ ಹತ್ತಿದ ಉರಿ ಆರ್ಸಾಕ ಕಟ್ಟಿ ಮೇಲೆ ಕುಂತು ನ್ಯಾಯ ಹರಿಯಾಕ ಇವ್ರನ್ನ ನೋಡ್ರಪ್ಪ ನಮ್ಮೂರು ಹಿರಿಯರು. ಅಂದ್ರೆ ಇದು ಊರಿನಲ್ಲಿರುವ ಪರಿಸ್ಥಿತಿಗಳನ್ನು ನೋಡ್ಕೊಂಡು ಪರಿಸ್ಥಿತಿ ಕಲ್ತ್ಕೊಂಡು. ಹ್ಮ್ ನೋಡ್ತೀವಿ, ಅಲ್ಲೆಲ್ಲ ನೋಡೋದು ಹ್ಮ್ ನೋಡ್ತಿರ್ತೀವಿ ಅವರ ಕಷ್ಟ ಸುಖಗಳನ್ನ. ಮತ್ತು ಕರೆ ಧರ್ಮಕ್ಕೆ ಹೊಂತಿದ್ದವ್ರನ್ನ ಯಾರೂ ಮಾತಾಡ್ಸಂಗಿಲ್ಲ, ಹ್ಮ್ ಯಾರೂ ನೋಡಂಗಿಲ್ಲ. ಇದು ಏನಿದ್ರು ಎಲ್ಲರ ಮಂದಿ ಏನಂತಾರೆ, ದುಡ್ಡು ಇದ್ದವಂಗೆ ದೊಡ್ಡಪ್ಪ ಅತ್ತಾರ, ರಾಕ್ ಇದ್ದಾಕಿ ಎಕ್ಕ ಆತಾರ, ಅನ್ನ ಇದ್ದವಂಗೆ ಎಣ್ಣ ಆತಾರ. ಹಾ ಮತ್ತು ಗಟ್ಟುಳರಿದ್ರೆ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊತ ಹೋಗ್ಬಿಡು. ಅವ್ರ ಮುಂದೆ ಇರೋದಾಗ ಮಾತಾಡಕ್ಕೆ ಬರೋಂಗಿಲ್ಲ. ಹಾ ನಿಮ್ಮ ಕೃಷಿ ಎಲ್ಲ ಹಿಂಗೆ ಮಾಡ್ತೀರಿ ನೀವು? ಕೃಷಿ ನಿಮ್ಮ ಊರಿನಲ್ಲಿ ಕೃಷಿ ಎಲ್ಲ ಇದು ಮಾಡಿದ್ರೆ ಹೊಲ ಐತೆ? ಹೊಲ ಆಯ್ತು, ಒಕ್ಕಲ್ತನ ಐತಿ. ನಮ್ಮ ಮೊದಲು 12 ಎಕರೆ ಜಮೀನಿತ್ತು. ಹಾಂ ಈಗ ನಾವು 3 ಮಂದಿ ಅಣ್ಣ ತಮ್ಮರು, ಮನುಷ್ಯಾಗ 4 ಎಕರೆ ಐತಿ. ನನ್ನ ಮಗ ಒಬ್ಬ ಅದ, ಅವ ಒಕ್ಕಲ್ತನ ಮಾಡ್ತಾನೆ. ಸಾಲಿಗೆ 10ನೇ ತನಕ ಹೋಗಿ ಅವ್ನು ಸಾಲಿಗೆ ಇದು ಮಾಡಲಿಲ್ಲ. ಒಕ್ಕಲ್ತನ ನನ್ನ ಒಕ್ಕಲ್ತನ ಈಗ ಅವನೇ ಮಾಡಕೈತೇನೆ. ಸಾಕು, ನಮ್ಗೆ ಒಕ್ಕಲ್ತನ ಮಾಡ್ತಾನೆ. ಮತ್ತು ನಮ್ದಟ್ ಐತಿ, ಮತ್ತು ನಿಮ್ಮಂಥವ್ರದ್ದು ಪಾಲನೆ ಮಾಡ್ಕೊಂಡು ಅದ್ರಾಗ ನಾವು ಬದುಕ್ತೀವಿ. ಹ್ಮ್ ಒಕ್ಕಲ್ತನದಾಗ ಸುಖ ಐತಿ. ಏನೇನು ಬೆಳಿತೀರಿ? ಜೋಳ, ಗೋಧಿ, ಹತ್ತಿ, ಹಾಂ ಈಗ ಕಬ್ಬು ಹಚ್ಚಕತ್ತಾರ. ಹಾಂ ಹಾಂ ಅದಕ್ಕೆ ಪಡೆದ ಬಂದ ಮಾನವ ಜನ್ಮ ಹಡೆದ ತಾಯಿ ತಂದೆಯಂತೆ ಶ್ರೇಷ್ಠ ಪದವಿ ಪಡ್ಕೊಂಡಾರು ಒಕ್ಕಲಿಗರು. ಪ್ರಜಾಪಾಲಕನಾಗಿ ಮೇಟಿ ವಿದ್ಯೆ ಒಲಿಸಿದರು, ಜೀವ ಗ್ರಂಥಕ್ಕಾಗಿ ನವಧಾನ್ಯ ಬೆಳೆಸಿದರು. ಜೀವ ಬಿಟ್ಟ ಸೇವ ಇಲ್ಲ, ಸೇವ ಬಿಟ್ಟ ಜೀವ ಇಲ್ಲ, ಶಿವನ ಸರ್ಪರಾದ ನಮ್ಮ ಒಕ್ಕಲಿಗರು. ಭೂಮಿಗಧಿಷ್ಠಾನ ಬಸವಣ್ಣ ಆದ ದೇವರು, ಅವನ ಸೇವೆ ಮಾಡಿ ಧನ್ಯರಾದ ಒಕ್ಕಲಿಗರು. ರಂಟಿ ಕುಂಟಿ ಹೊಡೆದ ನಾವು ನಟ್ಟು ಕರ್ಕಿ ಆಸನ ಮಾಡಿ ಮೇಘರಾಜನ ದಾರಿ ಕಾಯೋ ಒಕ್ಕಲಿಗರು. ಬಿತ್ತು ಬೀಜ ತಂದ ಉಡಿಯಲ್ಲಿ ಕಟ್ಟಿಕೊಂಡಾರು, ರೋಣಿ ಆರದ್ರಿ ಮಿರ್ಗ ಮಳೆಗೆ ಬಿತ್ತಿ ಬಂದಾರು. ಭಾವ ಶುದ್ಧ ರೈತರು ಬಾವಿ ಕ್ಯಾರಿ ಕಡಿಸಿದಾರು, ಬಾಳಿ ಬದನಿ ಕಬ್ಬು ಮೊದಲಾಗಿ ಹಚ್ಚಿದ್ದರು. ಉತ್ತಮ ಗೊಬ್ಬರದಿಂದ ಪೀಕ್ ತಯಾರು ಮಾಡಿದರು, ರೈತರ ಕಬ್ಬದಿಂದ ಸಕ್ರೆ ಫ್ಯಾಕ್ಟ್ರಿ ಆದವ ತಯಾರು. ಲಕ್ಷ್ಮಿ ಹತ್ತಿ, ಅಪ್ಲಂಡ್ ಹತ್ತಿ, ಜೆ ಹತ್ತಿ, ಜವಾರಿ ಹತ್ತಿ, ಪೀಕ್ ಮಾಡಿ ಸೋಕ ಇಲ್ಲದ ದುಡಿಯವರು. ಅಕ್ಕಂಡ ಬಾರಸ್ಥಾನ ಕತ್ತಿ ಸಪ್ಲೈ ಮಾಡಿದರು, ಅದ ನೂಲು ತೆಗೆದ ಶುದ್ಧ ಕಾದಿ ನೇದಿದ್ದರು. ನಾ ಹೆಚ್ಚ ನೀ ಹೆಚ್ಚ ಕಲ್ವೀಗ ಹೆಚ್ಚನ್ನು ಲೌಕಿಕರು, ಕಾಯ್ದೆ ಕಾನೂನು ತೆಗೆದ ಕಾಗದ ಪತ್ರ ಬರೆದವರು. ರೈತರ ಅನ್ನದಿಂದ ಇವರೆಲ್ಲ ಬದುಕಿದವರು. ಮೂಗು ಕೊಟ್ಟ ಒಡಿ ಅಣ್ಣ ಮರ್ತ ನಾವು ಹಾಡೋದಲ್ಲ, ನತ್ತಿಗಾಗಿ ಪತ್ತಾರನ ಹುಡುಕವರು. ಮೂಗು ಇಲ್ಲದ ನತ್ತು ಯಾವಲ್ಲಿ ಇಡುವವರು, ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡವರು, ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡವರು. ಇದು ರೈತರ ಬದುಕು. ರೈತರ ಬದುಕು ಎಲ್ಲ ಮಾಡಿದ್ರು. ಹಾಂ ಕರೆ ಈ ಭೂಮಿ ಮ್ಯಾಗ ಹ್ಮ್ ನೀವು ಪರಮಾತ್ಮನ ಯಾರು ನೋಡಿದಾರಂತೂ ಇಲ್ಲ. ಹ್ಮ್ 80 ಕೋಟಿ ಜೀವರಾಶಿಗೆ ಅನ್ನ ಹಾಕವನೇ ರೈತ, ಹೌದು. ಅವನೇ ಭಗವಂತ. ಇವು ಸುಳ್ಳ ಕಲ್ ದೇವ್ರ ಇಟ್ಟು ಕಾಯಿ ಹೊಡಿಸಿ ಹಣಿ ಬಡ್ಕೋತಾರೆ, ಆದ್ರೆ ರೈತನ ಮರಗಿಸ್ತಾರೆ. ಆ ರೈತನ ಮರಗ ಎಲ್ಲರಿಗೂ ಹತ್ತೈತಿ. ಯಾಕೆ ರೈತರನ್ನ ಯಾರು ಮರಗಿಸ್ತಾರೆ, ಅವ ರೈತ ನಿಜವಾಗ್ಲೂ ದೇವ್ರಂಗ. ಅವ ಹರಕಂಗಿ ಹಾಕೊಂಡು ಮಣ್ಣಿನ ಕೂಡ ಮಣ್ಣಾಗಿ ಅವ ಏನಾಗ ದುಡಿದು ಭೂಮಿ ತಾಯಿ ಕೂಡ ದುಡಿದು ಬೆವರ ಹಣಿ ನೆಲಕ್ಕೆ ಹೋಗೋದು ಭೂಮಿಯಾಗ ಬೆಳೆ ಬೆಳ್ತಾನೆ. ಅವನು ಬೆಳೆ ತಿಂದವ್ರ ಅವ್ಗೆ ಮೋಸ ಮಾಡ್ತಾರೆ, ಅವನ ಅನ್ನ ತಿಂದವ್ರ ಅವ್ಗೆ ನಿಂದಿ ಆಡ್ತಾರೆ. ಎಲ್ಲರೂ ಏನು ಮಾಡೋದೆಲ್ಲ ಮಾಡಿ ರೈತನ ಬಲಿಪಶು ಮಾಡ್ತಾರೆ. ಎಲ್ಲರೂ ಬಜಾರ್ಗೆ ಮಾಲ್ ತಂದ್ರೆ ಅವ್ರು ಕತ್ತರಿಸ್ತಾರೆ. ಅಲ್ಲಿ ದುಡಿಯಾಕೆ ಬಂದವರು ಅವ್ರು ದುಡಿಲಾರ್ದ ಪಗಾರ ರೈತನ ತಿಂತಾರೆ. ಅದು ಯಾರು ಹೇಳ್ಬೇಕು? ರೈತ ಬಾಯಿದ್ದು ಮೂಕಾಗ್ಯಾನ, ಕಣ್ಣಿದ್ದು ಕೂಡಾಗ್ಯಾನ, ಕಿವಿ ಇದ್ದು ಕಿವಿಡಾಗ್ಯಾನ ರೈತ. ಯಾಕಂದ್ರೆ ಯಾರ ಮುಂದೆ ಹೇಳಕ್ಕೆ ಬರೋದಿಲ್ಲ, ಏನು ಕೆಲಸ ಇಲ್ಲ. ರೈತರ ಜೀವನ ಭಾಳ ತ್ರಾಸೈತಿ. ನಿಮ್ದಲ್ಲಿ ನೀರಾವರಿ ಚೆನ್ನಾಗಿತ್ತ? ಹಾಂ, ಈಗ ನೀರಾವರಿ ನೀರಾವರಿ ಮಾಡ್ಯಾರ. ನೀರಾವರಿ ಹೊಳಿ ಕೃಷ್ಣಾ ನದಿ ಡ್ಯಾಮಿನ ಹಿನ್ನೀರಿಂದ ಮಾಡ್ಯಾರ. ಐತಿ, ಅನುಕೂಲ ಐತಿ. ಆದ್ರೆ ಅನುಕೂಲ ಐತಿ, ಭೂಮಿ ಬೆಳೆದೈತಿ, ಅನುಕೂಲ ಐತಿ. ಆದ್ರೆ ನಮ್ಮಲ್ಲಿ ನಂಬಿಕೆ, ಪ್ರೀತಿ, ವಿಶ್ವಾಸ ಇವನ್ನೆಲ್ಲ ಕಳ್ಕೊಂಡು ಬಿಟ್ಟಿವು. ಹೌದು. ಇವಕ್ಕೆ ಎಲ್ಲಿ ಜಾಗನೇ ಇಲ್ದಂಗೆ ಆಗೈತಿ. ಇವನ್ನ ಎಲ್ಲಿ ಇಡಬೇಕು ಅನ್ನೋದಾಗ ಗೊತ್ತಾಗೋಲ್ಲಾಗೈತಿ. ಹೌದು. ಯಾಕೆ ಈಗ ಆಗತ್ತೆ ಅಂತ ಅನಿಸುತ್ತೆ? ಮನುಷ್ಯ ಯಾಕೆ ಹಿಂಗೆ? ದುರಾಸೆಗೆ ಬಿದ್ದ. ದುರಾಸೆ, ದುರಂಕಾರ,
ನಾನು ನಂದು ನನ್ನಿಂದ ನನ್ನ ಮಾತು ಕೇಳಿ ನಾ ಅನ್ನೋದೊಂದು ತುಂಬಿ ತುಳುಕ್ತೈತಿ ಹ್ಮ್. ಎಲ್ಲರೂ. ನಿಮ್ದು ಒಂದು ಕವನದೊಳಗೆ ಅದು ಬರುತ್ತೆ, ಆಸೆ ಏನೋ ಬೆಟ್ಟಕ್ಕೆ ಮಾತ್ರ ಅದಕ್ಕೆ ಮಾತ್ರ ಯಾವತ್ತೂ ಆ ಗುರಿನ ತಲುಪಕ್ಕೆ ಆಗೋದಿಲ್ಲ ಅಂತ. ಅಷ್ಟು ಆಸೆನ ಬೆಳೆಸ್ಕೊಂತೆ ಹೋಗ್ತಾರೆ, ಉಳಿದೆಲ್ಲದೂ ಕೂಡ ಸಿಗುತ್ತೆ. ಆದರೆ ಆಸೆ ಅನ್ನೋಂಥದ್ದನ್ನು ಮಾತ್ರ, ಆಸೆ ಅನ್ನೋಂಥ ಬೆಟ್ಟವನ್ನು ಏರಿ ಮುಗಿಸೋದಕ್ಕೆ ಆಗೋದಿಲ್ಲ ಅಂತ. ಅದು ಆಸೆದ ಬೆಟ್ಟ ಏರಿ ಮುಗ್ಸಕ್ಕೆ ಯಾವಾಗೂ ಆಗಿಲ್ಲ. ಹಾಂ. ಅದು ಏರ್ತೀನಿ ನಾವು ಮುಟ್ಟಕ್ಕೆ ಗುರಿ ಮುಟ್ಟಕ್ಕೆ ಆಗಿಲ್ಲ. ಅಂಥ ರಾವಣಂದ ಅರಕೋಟಿ ಆಗೈತಿ. ಅಂತ ಭಸ್ಮಾಸುರ ಸುಟ್ಟು ಬೂದಿಯಾಗಿ ಹೋಗ್ಯಾನ, ಹಾಂ. ದರ್ಕಾಸುರ ಅಳಗಾಲಾಗಿ ಹೋಗ್ಯಾನ, ಹಿರಣ್ಯಕಾಶ್ಯಪ್ ನೋಡ್ಯಾ ಏನೇನು ಆಗ್ಯಾವ ಎಲ್ಲ ಪುರಾಣ ಕೀರ್ತನ ನಮ್ಮ ಹಿರಿಯರ ಗಾದಿ ಮಾತಿನಾಗ ಎಲ್ಲ ತುಂಬಿ ಇದು ಹೋಗ್ಯಾವ. ಎಲ್ಲಿ ಓಡಿ ಹೋಗಲು ಬೇಡ, ಗ್ವಾಡಿ ಜಿಗಿಯಲು ಬೇಡ, ಗ್ವಾಡಿಯ ತೆಳಗ ತಿಳಿ ನೀರ, ಗ್ವಾಡಿಯ ತೆಳಗ ತಿಳಿ ನೀರು ತಿಳಿದಂಗೆ ತಿಳ್ಕೋರಿ ನಿಮ್ಮ ಮನದಾಗ. ನಿಮ್ಮೊಳಗೆ ನೀವು ತಿಳ್ಕೊಂಬಿಟ್ರೆ ಸಾಕು, ಎಲ್ಲ ಸಿಗ್ತೈತಿ. ಅಲ್ಲಿ ಹುಡ್ಕಾಡಕ್ಕೆ ಹೋಗೋದು ಬೇಡ. ಮುಂಬೈಯಲ್ಲಿ ಕನ್ನಡ ಪೀಠದವರು ಕೂಡ ಕರೆಸಿ ನಿಮ್ಮನ್ನ, ಅಲ್ಲಿ ನಿಮ್ಮ ಕವನದ ವಾಚನವೂ ಆಗುತ್ತೆ, ಅದ್ರ ಮೇಲೆ ಅಧ್ಯಯನ ನಡೆಯುತ್ತೆ. ಹೇಗೆ ಮುಂಬೈ ಜೊತೆಗೆ ಅಲ್ಲಿಯ ಕುಲಕರ್ಣಿ ಅವರು ಬಹುಶಃ ನಿಮ್ಮನ್ನ, ಜಿ ವಿ ಕುಲಕರ್ಣಿ ಅವರು ನಿಮ್ಮನ್ನ ಅದು ಹೆಂಗಂದ್ರೆ ಇಬ್ರಾಹಿಂ ಸುತಾರ ಅವರು 75ನೇ ಹುಟ್ಟು ಹಬ್ಬಕ್ಕೆ ಮಾಲಿಂಪುರಕ್ಕೆ ಬಂದಿದ್ರು ಅವರು, ಜಿ ವಿ ಕುಲಕರ್ಣಿ ಅವರು. ಅಲ್ಲೇ ನಮ್ಮ ಕರ್ನಾಟಕದಾಗ ಏನು ಜಿಲ್ಲೆ ಅದಾವಲ್ಲ, ಎಲ್ಲ ಜಿಲ್ಲೆದಿಂದ ಒಬ್ಬೊಬ್ಬ ಕವಿಗಳನ್ನ ಅವತ್ತು ಕವಿಗೋಷ್ಠಿ ಇಟ್ಟಿದ್ರು. ನಾನು ಅಲ್ಲಿ ಕವಿಗೋಷ್ಠಿಗೆ ಹೋಗಿದ್ದೆ. ಈ ಸತ್ಯದ ಹೇಳಿದ್ನಲ್ಲ, ಈ ಸತ್ಯದ ಕವಿತೆ ಅಲ್ಲಿ ಹೇಳಿದ್ನಿ. ಆ ಜಿ ವಿ ಕುಲಕರ್ಣಿ ಅವ್ರಿಗೆ ಮನ್ಸಿಗೆ ನಟ್ಬಿಟ್ಟೈತಿ. ಅವ್ರು ಏನು ಹೇಳಿಬಿಟ್ರು, ಸಿದ್ದಪ್ಪನ ಕವಿತಾ ಭಾಳ ಚಂದ ಇತ್ತು ಅಂದರು. ಅಲ್ಲೆಲ್ಲ ಮಾಸ್ತರ್ಗಳದು ಹೇಳಿದ್ರು, ನೀ ಬಾಂಬೆಗೆ ಪಿಕ್ಸ್ ಆದಿ ನೋಡು ಅಂದ್ರೆ. ನಾ ಯಾಕೆ ಅಲ್ಲಿ ಹೋಗ್ಲಿ ಒಮ್ಮೆ, ನನಗೇನು ಮಾತು ಬರ್ತಾವ, ಬಂದೇವು ಮಕ್ಕಳು, ನಾ ಯಾಕೆ ಅಲ್ಲಿ ಹೋಗ್ಲಿ. ಇಲ್ಲ, ಆ ಕುಲಕರ್ಣಿ ಅವ್ರ ಎದುರಾಗ ನೀನು ನಟ್ಟಿ ಅಂದ್ರೆ ನೀನು ಬಾಂಬೆಗೆ ಹೋಗ್ತಾರ ಅಂದರು. ಆ ಬಾಂಬೆಗೆ ನಮ್ಮ ಮುಂದೆ ನನ್ನ ಬಾಂಬೆಗೆ ಕರ್ಕೊಂಡು ಹೋದ್ರು. ನನ್ನೊಂದು ಬುಕ್ಕ ಇದು ಜನಪದ ಜವಾರಿ, ಆ ಬುಕ್ಕ ಬಿಡುಗಡೆ ಮಾಡಿದರು. ಮತ್ತು ಅಲ್ಲಿ ನನಗೆ ಕವಿತಾ ವಾಳಕ್ಕೆ ಮಾತಾಡೋಕೆ ಒಂದು ಅವಕಾಶ ಕೊಟ್ಟರು. ಅಲ್ಲೆಲ್ಲ ಬಾಂಬೆದವ್ರು ಎಲ್ಲ ಯೂನಿವರ್ಸಿಟಿಯಾಗ ಎಲ್ಲರೂ ನನ್ನ ಪ್ರೀತಿಲೇ ಕಂಡ್ರು, ನನ್ನ ಕವಿತಾ ಕೇಳಿದರು, ಎಲ್ಲರೂ ಇದು ಮಾಡಿದರು. ಮತ್ತು ಮುಂದೆ ಅಲ್ಲಿ ಅಹೋರಾತ್ರಿ ಅನ್ನೋರು ಅಲ್ಲಿ ಭೇಟಿಯಾಗಿ ಅವ್ರು ಏನೋ ಟಿ ವಿಯಾಗ ತೊಗೊಂಡ್ಬಿಟ್ಟು ಅವ್ರು ನನ್ನೆಲ್ಲ ಊರ್ತ ಮಾಡಿ ನಾನು ಒಟ್ಟರಿಗೆ ಊರ್ತ ಮಾಡಿ ಅವ್ರು ಇಟ್ಟುಬಿಟ್ರು. ನಾ ಸುಮ್ಮನೆ ಎಂಥ ಚಂದ ಇರ್ತಿದ್ವಿ ಹೊಲ್ಲಾಗ ಹಾಡ ಕಟ್ಕೋತ. ಎಲ್ಲ ಸಮಾಜದಾಗ ಗುರ್ತಾಗಿವಿ. ಮತ್ತು ಅವ್ರು ಎಲ್ಲಿ ಕರ್ತಾರೋ ಹೊಕ್ಕೀನಿ ಮಾಡ್ತೀನಿ. ಸಮಾಜಕ್ಕೆ ನನಗೇನು ದೇವ್ರ ಬುದ್ಧಿ ಕೊಟ್ಟ, 4 ಜನರಿಗೆ ಮುಟ್ಟಿಸ್ತೀನಿ, ತಿಳಿಸ್ತೀನಿ. ಹಿಡ್ಕೊಂಡವ್ರು ಹಿಡ್ಕೋತಾರೆ, ಬಿಟ್ಟವ್ರು ಬಿಡ್ತಾರೆ. ಇತ್ತೀಚೆಗಂತೂ ನಿಮ್ಮ ಬಹಳಷ್ಟು ಕವನಗಳು ಈ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದಾವೆ. ಅದರಲ್ಲಿ ನಾವಿದ್ದಂಗೆ ಇರ್ತಾ ನಮ್ಮ ದೇವರು, ಹೌದು ಹೌದು, ಅದು ಬಹಳ ಜನರಿಗೆ ಬಹಳ ಮೆಚ್ಚುಗೆ ಆಯ್ತು. ಹೌದು. ಆ ಕವನದ ಬಗ್ಗೆ ಆ ಕವಿತಾ ಈಗ ನಾ ಬಿಜಾಪುರಕ್ಕೆ ಯೂನಿವರ್ಸಿಟಿ ಐತಲ್ಲ, ಮಹಿಳಾ ಯೂನಿವರ್ಸಿಟಿ, ಆ ಯೂನಿವರ್ಸಿಟಿಗೆ ಆ ಕವಿತಾ ಹಚ್ಚಾರ ನೋಡ್ರಿ. ಹಾಂ, ಅದು ಯಾಕೆ ಹುಟ್ಟಿತು? ಆ ಕವಿತೆ ಹುಟ್ಟಿದ್ದು ಯಾವಾಗ ನಿಮಗೆ? ಅದು ನಮ್ಮ ದೇವ್ರು ನಿಮ್ಮ ದೇವ್ರ ಬಂದು ಜಗಳಾಡೋದು, ಆ ದೇವ್ರು ಅವ್ರವ್ರ ಎದುರಾಗ ಜಗಳಾಡೋದು ನೋಡಿದಿಲ್ಲ. ಅದಕ್ಕೆ ಏನು ಬರ್ತಾರೆ, ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು, ನಾವು ಹೇಳಿದ್ದು ಕೇಳ್ತಾವ ನಮ್ಮ ದೇವರು. ನಾವು ಹೌದಂದ್ರೆ ಹೌದಂತಾವು, ನಾವು ಅಲ್ಲಂದ್ರೆ ಅಲ್ಲಂತಾವು, ನಕ್ಕರ ನಮಗೂಡ ನಗ್ತಾವು, ಅತ್ತರ ನಮಗೂಡ ಅಳತಾವು, ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು. ಗುಡಿಯಾಗಿಟ್ಟರೆ ಗುಡಿಯಾಗಿರ್ತಾವೆ, ಮಸೀದಿಯಾಗಿಟ್ಟರೆ ಮಸೀದಿಯಾಗಿರ್ತಾವೆ, ಚರ್ಚ್ನಾಗಿಟ್ಟರೆ ಚರ್ಚ್ನಾಗಿರ್ತಾವೆ, ಬೈಲಾಗಿಟ್ಟರೆ ಬೈಲಾಗಿರ್ತಾವೆ, ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು. ನಾವು ಇವತ್ತಿ ಹಚ್ಚಿದವರು ಇವತ್ತಿ ಹಚ್ಕೋತಾವೆ, ನಾವು ಕುಕ್ಮ ಹಚ್ಚಿದಾರೆ ಕುಕ್ಮ ಹಚ್ಕೋತಾವೆ, ನಾವು ಗಂಧ ಹಚ್ಚಿದಾರೆ ಗಂಧ ಹಚ್ಕೋತಾವೆ, ನಾವು ಭಂಡಾರ ಹಚ್ಚಿದಾರೆ ಭಂಡಾರ ಹಚ್ಕೋತಾವೆ, ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು. ನಾವು ಹಾಲ ತುಪ್ಪ ಸುರಿದಾರೆ ಕುಡ್ತಾವೆ, ನಾವು ಹೋಳಿಗೆ ಮೊಗ್ಗಿ ಮಾಡಿದಾರೆ ಉಣ್ತಾವೆ, ನಾವು ಕುರಿ ಕೊಣಕ್ಕೆ ಹೋದ್ರೆ ತಿಂತಾವೆ, ನಾವು ಹೂಕಾಯಿ ಹಣ್ಣು ಕೊಟ್ಟರೆ ಉಣ್ತಾವೆ, ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು. ಈ ಮಾತಾಡೋ ದೇವ್ರ ಮರ್ತೇವು, ನಂಬಿಕೆ ದೇವ್ರ ಕೈ ಬಿಟ್ಟೇವು, ಇಲ್ಲದ ದೇವ್ರ ಹುಟ್ಟಿಸೇವು, ಅಲ್ಲದ ಊರಿಗೆ ಹೊಂಟೇವು, ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು. ಯಾಕಂದರೆ ಉಣ್ಲಾರ ದೇವ್ರಿಗೆ ಎಡಿ ಮಾಡ್ತೇವೆ, ಕಾಯಿ ಒಡಿಸ್ತೇವೆ, ಏನೇನೋ ಗಿಡಕ್ಕೆ ಅರ್ಬಿ ಸುತ್ತೇವು, ಏನೇನೋ ಮಾಡ್ತೀವಿ. ಆದರೆ ದೇವ್ರು ಎಲ್ಲಿ ಅದಾನು ಅಂತಂದ್ರೆ ಹಸದವ್ರು ಹೊಟ್ಟೆಯಾಗದಾನು, ಹಸದವ್ರು ಹೊಟ್ಟೆಯಾಗದಾನು, ನೀರಡಿಸಿದವ್ರು ಮನಸ್ಸಿನಾಗದಾನು. ಬಡವ್ರ ಮನೆ ಮುಂದೆ ಕಸ ಹೊಡ್ತಾನ ನಾವು ದೇವ್ರು, ಬಡವ್ರು ಬೇಡಿದ್ದು ಕೊಡ್ತಾನೆ. ಅವ್ರು ಬಡವ್ರಿಗೆ ಹೋದ ದೈವಾಂಡ್ರ ಮನೆ ಕಾಣೋದಿಲ್ಲ, ಅವ ಬಡವ್ರಿಗೆ ಕಾಣ್ತಾನೆ. ದೇವ್ರು ಎಲ್ಲಿ ಅದಲ್ಲ ಅಂದರೆ ಹಸದವ್ರಿಗೆ ಒಂದು ತುತ್ತು ಅನ್ನ ಕೊಡೋದು, ನೀರಡಿಸಿದವ್ರಿಗೆ ಒಂದಿಷ್ಟು ನೀರು ಕೊಡೋದು, ಬಿಸಿಲಾಗಿ ನಿಂತವ್ರು ನೆಳ್ಳಿಗೆ ಕರೋದು, ಕಷ್ಟದಾಗಿದ್ದವ್ರಿಗೆ ಸಹಾಯ ಮಾಡೋದು, ಇದೇ ದೇವ್ರಿಗೆ ಮಾಡೋದು.
ಇಟ್ಬಿಟ್ರೆ ಏನು ದೇವ್ರಿಗೆ ಮಾಡೋದು ಏನಿಲ್ಲ. ಅವ್ನು ದೇವ್ರೇನು ಬಡವ ಅಲ್ಲ, ಅವ್ನು ಮಾಡಕ್ಕೆ ಅವ್ ಏನು ಅವ್ನು ಬೇಡಕ್ಕೆ ಅವ್ಗೇನು ಹೊಟ್ಟಿಲ್ಲ, ಹಸು ಇಲ್ಲ, ಏನಿಲ್ಲ. ಅವ ಎಲ್ಲ ದೇವ್ರಿಗೆ ಮಾಡ್ತೀವಿ ಅನ್ನೋದು ನಾವೇ ತಿನ್ನೋದು. ಕೈ ಹಿಂಗೆ ಮಾಡ್ತೀವಲ್ಲ ಎಡಿ ಅದು ಹಿಂಗೆ ಮಾಡೋದು ನಾವು. ನಿಮ್ಮೊಂದು ಕವಿತೆಯಲ್ಲಿ ಅದನ್ನು ಕೂಡ ಹೇಳಿದಿರಿ ನೀವು, ದೇವರು ಎಲ್ಲನೂ ಕೊಡ್ತಾನೆ, ಅವನೇನು ವಾಪಸ್ ಯಾವುದು ಕೇಳುದಿಲ್ಲ, ಕೆಳಗಿಲ್ಲ ಅವನು ಕೊಡ್ತಾ ಇರ್ತಾನೆ ಅಂತೇಳಿ. ಈಗ ನೋಡ್ರಿ, ಹಾಂ ನಾವು ದೇವರಿಗೆ ಅಂಗಿ ಹೊಲಿಸ್ಬೇಕತ್ತೀವಿ. ಹಾಂ ದೇವ್ರು ಎಷ್ಟು ಅಗಲ ಉದ್ದ ಹತ್ರ ಅದ ಅನ್ನೋದು ಯಾರಿಗೆ ಗೊತ್ತೈತಿ? ಹಾಂ ನಾವು ದೇವ್ರಿಗೆ ಒಂದು ಜೋಡಿ ಚಪ್ಪಲ್ ಹೊಲಿಸ್ಬೇಕು ಅಂದೇಳಿ, ಅವ್ನ ಕಾಲು ಅಳತಿ ಎಷ್ಟು ಅದ ಒಂದು ಏನು ಗೊತ್ತೈತಿ? ಹಾಂ ನಾವು ದೇವ್ರಿಗೆ ಊಟ ಮಾಡಿಸ್ಬೇಕತ್ತೇವು, ಅವ್ನು ಎಷ್ಟು ಉಡ್ತಾನ ಅನ್ನೋದು ಯಾರಿಗೆ ಗೊತ್ತೈತಿ? ಸುಮ್ಮ ಅವನ ನಮ್ಮ ಕಲ್ಪನೆ ಮ್ಯಾಗ, ಅವನ ಹೆಸರು ಮ್ಯಾಗ ಈ ಕಳ್ಳರು ಸುಳ್ಳು ಒಳ್ಳೆಯವ್ರು ಕೂಡೇ ಬದುಕಾಕತ್ತೀವಿ. ಅವನ ಹೆಸರು ಮ್ಯಾಗನೇ ಹೋಗೋದೆಲ್ಲ. ದೇವ್ರ ಚಲೋ ಮಾಡಿದ್ರೆ ನಾನ ಮಾಡಿ ಅಂತಾರೆ, ಏನಾರು ಕೆಟ್ಟ ಆದ್ರೆ ದೇವ್ರ ಮ್ಯಾಗ ಹಾಕ್ತಾರೆ. ಯಾಕಂದ್ರೆ ಅವ್ನು ಬಾಯಿ ಇಲ್ಲ, ಹೇಳಾಗಿಲ್ಲ ಕೇಳಾಗಿಲ್ಲ, ಗೊತ್ತಿರ್ತಾನೆ. ದೇವ್ರ ಮೇಲೆ ಹಾಕ್ಬಿಡ್ತಾರೆ. ಆದರೆ ಇಲ್ಲಿ ಈ ಈ ಈ ಸಮಾಜದೊಳಗೆ ಆಗುವಂತಹ ಅನೇಕ ಭಿನ್ನತೆಗಳನ್ನು, ಅನೇಕ ರೀತಿಯಾದಂತಹ ಏನು ದ್ವೇಷವನ್ನು ಅಥವಾ ಅಸೂಯೆಯನ್ನು, ಇವುಗಳನ್ನು ಕಂಡಾಗಲೇ ಬಹುತೇಕ ನಿಮ್ಮ ಕವಿತೆಗಳಲ್ಲಿ ಅದು ವ್ಯಕ್ತ ಆಗುತ್ತೆ. ನಿಮ್ಮ ಕವನಗಳೆಲ್ಲವೂ ಕೂಡ ಬಹುತೇಕ ಇದರ ಸುತ್ತಲೂ ಬರ್ತಾವು. ಇವುಗಳ ಸುತ್ತಲೇ ನೀವು ಹೇಳ್ತೀರಿ, ಇವುಗಳ ಸುತ್ತಲೇ ನೀವು ಸೂಕ್ಷ್ಮವಾಗಿ ಅದನ್ನು ಒಮ್ಮೆ ಹೌದಪ್ಪ ಏನೋ ನಮ್ಮ ಬಿದಿರಿ ಸಿದ್ದಪ್ಪ ಅವರು ಹೇಳಿದ್ದಾರೆ ಅಂತ ಅನ್ನಿಸ್ಕೋಬೇಕು. ಕೇಳಿಸ್ಕೊಂಡವನು ಕೂಡ ಹೌದಲ್ಲ ಅಂತ ನಾವು ಯೋಚನೆ ಮಾಡೋ ರೀತಿಯಲ್ಲಿ ನೀವು ಕವನಗಳನ್ನು ಕಟ್ತಾ ಹೋಗ್ತೀರಿ. ನನಗೆ ಹಾಂ ನಾ ಹಿಂಗೆ ಕಟ್ಟಬೇಕತ್ತು ಏನಿಲ್ಲ, ಹಾಂ ಹಾಂ ನನ್ನ ಮನಸ್ಸಿಗೆ ಹೆಂಗೆ ಬರ್ತೈತೆ ಹಂಗೆ ಕಟ್ಟಿರ್ತೀನಿ. ಅದು ಜನರಿಗೆ ನಾ ಈಗ ನೋಡಿ, ಒಂದು ಗಿಡದಾಗ ಕಲ್ಲು ಇರ್ತಾವೆ, ಈ ಕಲ್ಲು ಒಗಿಬೇಕಂತ ಹೋಗ್ತೇವೆ, ಅದು ಕಾಯಿಗೆ ಬಡ್ತೈತೋ ತಪ್ಪಲಿಗೆ ಬಡ್ತೈತೋ ಗಿಡಕ್ಕೆ ಬಡ್ತೈತೋ ಗೊತ್ತಿಲ್ಲ. ಕಾಯಿಗೆ ಬಡಿತೆ ಅಂದ್ರೆ ತೆಳಗೆ ಬೀಳ್ತೈತಿ, ಜನರ ಆತ್ಮಕ್ಕೆ ಬಿಡ್ತೆ ಅಂದ್ರೆ ಅದು ಒಂದು ಬೆಳಕು ಚೆಲ್ತೈತಿ. ಸುಮ್ಮನೆ ನಾವು ಹಂಗೆ ಹೋಗೋದಿರ್ತೀನಿ. ಅದು ಜನ ಅದನ್ನ ಹೆಂಗೆ ಸ್ವೀಕಾರ ಮಾಡ್ತಾರೋ, ಅದನ್ನ ಹೆಂಗೆ ಪ್ರೀತಿಲೇ ಇಟ್ಕೋತಾರೋ ಬಿಡ್ತಾರೋ ಜನರಿಗೆ ಬಿಟ್ಟಿದ್ದದು. ಹಾಂ ಅದಕ್ಕೆ ಕರ್ನಾಟಕದ ಕನ್ನಡಿಗರ ನೀವೇ ಅಪ್ಪೋ ನಣದಿಯವರ, ಹಾಂ ಕಡದಾಡಿ ಕದನ ಮಾಡವರ, ಪ್ರೀತಿಲಿ ಬಾಳಿ ಬದುಕವರ, ಹ್ಞೂ ಕತ್ತಲದಾಗಿನ ಕಳ್ಳರ, ಬೆಳಕಿನಾಗಿನ ಒಳ್ಳೆಯವರ, ನೀವೇ ಅಪ್ಪೋ ನಣದಿಯವರ, ಹ್ಞೂ ಮುಪ್ಪಿನ ವಯಸ್ಸಿನ ಮುದುಕರ, ಎಳೆಯ ವಯಸ್ಸಿನ ಯುವಕರ, ಪ್ರೀತಿ ಹೊಳೆಯಾಗಿ ಈಸವರ, ಬಾಳ್ಯದ ಬೆಂಕಿಯಾಗ ಸುಟ್ಟವರ, ನೀವೇ ಅಪ್ಪೋ ನಣದಿಯವರ, ಕರ್ನಾಟಕದ ಕನ್ನಡಿಗರ, ದೊಡ್ಡ ದೊಡ್ಡ ಪಂಡಿತರ, ಬುದ್ಧಿ ಇಲ್ಲದ ದಡ್ಡರ, ನೀವೇ ಅಪ್ಪೋ ನಣದಿಯವರ, ಕರ್ನಾಟಕದ ಕನ್ನಡಿಗರ, ಪ್ರೀತಿ ಹೊಳೆಯಾಗಿ ಈಸವರ, ಬಾಳ್ಯದ ಬೆಂಕಿಯಾಗ ಸುಟ್ಟವರ, ನೀವೇ ಅಪ್ಪೋ ನಣದಿಯವರ, ಕರ್ನಾಟಕದ ಕನ್ನಡಿಗರ, ಬ್ರಹ್ಮ ವಿಷ್ಣು ಮಹೇಶ್ವರ, ನಿಮ್ಮಲ್ಲಿ ಕಂಡಿನಿ ಮುಕ್ಕೋಟಿ ದೇವರ, ನನ್ನ ಆತ್ಮದ ಕನ್ನಡ ಕಂಡವರ, ನನ್ನ ಹಾಡಿಗೆ ಶಕ್ತಿ ತಂದವರ, ಇದ್ದು ಮಾತು ನಾ ಇದ್ದಂಗೆ ಹೇಳ್ತೀನಿ, ಕೆರೆಯ ನೀರ ಕೆರೆಗೆ ಚೆಲ್ಲಿನಿ, ಕರ್ನಾಟಕದ ಕನ್ನಡಿಗರ, ನೀವೇ ಅಪ್ಪೋ ನಣದಿಯವರ. ಈಗ ಗಂಡ ಹೆಂಡತಿ ಜಗಳ ಕವಿತಾ ಕಟ್ಟಾಗ ಗಂಡ ಹೆಂಡತಿ ಜಗಳ, ಅಣ್ತಂಬ್ರ ಜಗಳ, ಪ್ರೀತಿ ಜಗಳ, ಮತ್ತು ಈ ಬದುಕು ನೋಡ್ಕೋತ ಕಟ್ಟೋದು. ಮತ್ತು ಈ ಕನ್ನಡನ ನಾಡಿನ ಅವ್ರನ್ನ ಬಿಟ್ಟರೆ ಎಲ್ಲಿ ಕಟ್ಟಾಕೈತಿ? ಅದಕ್ಕೆ ಹೇಳ್ಯಾರ, ಮಣ್ಣು ಬಿಟ್ಟು ಮಡಿಕಿಲ್ಲ, ಚಿನ್ನ ಬಿಟ್ಟು ಆಭರಣಗಳಿಲ್ಲ, ನಿನ್ನ ಬಿಟ್ಟು ದೇವರಿಲ್ಲ, ನಾನು ಈ ಬದುಕು ಸಮಾಜ ಬಿಟ್ಟು ಕವಿತಾಗಳಿಲ್ಲ. ಹೌದು, ಸಮಾಜನ ಒಳಗನೆ ಇರ್ತದೆ. ಹೌದು. ಈಗ ಒಬ್ಬ ಹೆಣ್ಮಾಳ ಚೆಲ್ವಿಕಿ ಕವಿತಾ, ಒಂದು ಮುಪ್ಪಿನ ಮುದುಕನ ಕೈಸ, ಇಂಥವಲ್ಲ. ಹರೆ ನೋಡ್ತೈತಿ ಹೊಳ್ಳಳ್ಳಿ, ಮುಪ್ಪು ಬೀಳ್ತೈತಿ ಉಳ್ಳುಳ್ಳಿ, ಹರಿಯದ ಕಣ್ಣಿಗೆ ಅಚ್ಚನ ಹಸರ, ಹರಿಯದ ಕಣ್ಣಿಗೆ ಅಚ್ಚನ ಹಸರ, ಮುಪ್ಪಿನ ಕಣ್ಣಿಗೆ ಪಿಚ್ಚಿನ ಪಿಸರ, ಹರೆ ನೋಡ್ತೈತಿ ಹೊಳ್ಳಳ್ಳಿ, ಮುಪ್ಪು ಬೀಳ್ತೈತಿ ಉಳ್ಳುಳ್ಳಿ, ಹರೆ ಹೊಂಟೈತಿ ಸಿಳ್ಳು ಹಾಕಿ, ಮುಪ್ಪು ಹೊಂಟೈತಿ ಚಾಳಿಸ ಹಾಕಿ, ಹರೆ ನೋಡ್ತೈತಿ ಹೊಳ್ಳಳ್ಳಿ, ಮುಪ್ಪು ಬೀಳ್ತೈತಿ ಉಳ್ಳುಳ್ಳಿ. ನಿಜ 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 ನಿಜ. ಇವಿಷ್ಟು ಸಾಹಿತ್ಯದ ರಚನೆಯನ್ನು ಇವೆಲ್ಲವೂ ಕೂಡ ಮಾಡಿ ಬಹಳಷ್ಟು ಈಗಾಗಲೇ ಪ್ರಕಟ ರೂಪದಲ್ಲೂ ಕೂಡ ಇದೆ. ಬಹುಶಃ ನೀವು ಹೇಳಿದ್ದನ್ನು ಬರೆಯೋದಕ್ಕೆ ನಿಮ್ಮ ಜೊತೆಗೆ ಇರೋರು ಸಿಕ್ಕಿದ ಕಾರಣದಿಂದಾಗಿ ಈಗ ನಮ್ಮ ಅನೇಕ ಜನಪದ ಸಾಹಿತಿಗಳು ಅವರ ಜನಪದ ಯಾರು ಬರೆದಿದ್ದಾರೆ ಅಂತ ಗೊತ್ತಿಲ್ಲ, ನಾವು ಅದನ್ನು ಭಾಳ ಏನು ಹೇಳ್ತೀವಿ, ಜನಪದ ಸಾಹಿತ್ಯ ಅಂತ ಹೇಳ್ತೀವಿ ಅಷ್ಟೇ. ಆದರೆ ನಿಮ್ಮ ಕವನಗಳು ಅದು ಜನಪದ ಕವನಗಳಾಗಿದ್ದರೂ ಕೂಡ ಅದನ್ನು ಇವತ್ತು ನಾವು ಪುಸ್ತಕ ರೂಪದಲ್ಲಿ, ಯಾಕಂದರೆ ಅದನ್ನು ಬರೆದಿರುವಂಥವ್ರು, ಅದನ್ನು ಹೇಳಿದಂಥವ್ರು ಬಿದಿರಿ ಸಿದ್ದಪ್ಪನವರು ತಿಳ್ಕೊಂಡು ಎಲ್ರಿಗೂ ಗೊತ್ತಿದೆ, ಆ ಮೂಲಕವಾಗಿ ಅದು ಪರಿಚಯ ಆಗ್ತದೆ. ಅದಕ್ಕೆ ಒಬ್ಬ ಜನಪದ ಸಾಹಿತಿಯಾಗಿ ಸಾಮಾನ್ಯವಾಗಿ ಅವರು ಕಟ್ಟಿರ್ತಕ್ಕಂತಹ ಕವನಗಳನ್ನು ನೋಡಿದಾಗ, ಜನಪದದ ಕವಿತೆಗಳನ್ನು ಓದಿದಾಗ, ಕೇಳಿದಾಗ, ಅವುಗಳು ನೀವು ಹಾಡಿದಾಗ
ಇವೆಲ್ಲವೂ ಕೂಡ ನಿಮ್ಮ ಮೇಲೆ ಎಷ್ಟು ಪ್ರಭಾವ ಅಂತೇಳಿ ಹೇಳ್ತೀರಿ? ಹೌದೌದು. ಈಗ ಶಿಶುನಾಳ್ ಶರೀಫಿನ ಹಾಡು, ಹ್ಮ್. ಇಬ್ರಾಹಿಂ ಸುತಾರ್ ಅವರ ಹಾಡ್ತಿರುವಂಥ ಭಜನಾ ಪದಗಳು, ಹೌದು. ಮತ್ತು ಇವ್ರು ನಾವು ಇವು ಕನಕದಾಸರು, ಪುರಂದರದಾಸರು ಅವರೆಲ್ಲ ಹಾಡ್ತಿದ್ರು, ಅವ್ನು ಕೇಳ್ತಿದ್ದೀವಿ. ಹ್ಮ್. ಅವ್ರು ಎಂತಿಂಥ ಹಾಡುಗಳನ್ನು ಕಟ್ಟಿವಾದ್ರು. ಹ್ಮ್. ಸಂತ ಶಿಶುನಾಳ್ ಶರೀಫಿನ ಅಂಥವ್ರು. ಹ್ಮ್. ಹುಟ್ಟಿದ್ದು ಒಲಿಮಣಿ ಬಿಟ್ಟೊಂಟ ಕಾಯಿಮಣಿ, ಎಟ್ಟಿದ್ದರೇಣಿದು ಖಾಲಿಮಣಿ, ಗಸ್ತಿ ತಿರುಗುಮಣಿ ವಸ್ತಿ ಇರುಮಣಿ, ಶಿಸ್ತಿಲಿ ಕಾಣೋದು ಶಿವನ ಮಣಿ, ಎಂಟು ಬಾಗಿಲು ದಾಟಿ ಹೊಂಟ ಹೋಗುವಾಗ ಗಂಟಿ ಬಾರಿಸಿದಂಗೆ ಗಾಳಿ ಮಣಿ. ಶಿಶುನಾಳ್ ಶರೀಫರು ಬರೋದು ಇಂಥ ಪದಗಳು ಮಾಡಿವಾದ್ರು, ಅವರು ಮಾಡ್ಯಾರ. ಮತ್ತು ಅವ್ರಗೌಡ ಅವಾಗ ಸರ್ವಜ್ಞ ಮೂರ್ತಿ. ಹ್ಮ್. ಆಕಾಶಕ್ಕೆ ಕಂಬಿಲ್ಲ, ನಾಲಿಗೆ ಗೆಲುವಿಲ್ಲ, ಕೈಲಾಸದಾಗ ಹೊಲಿಗೆ ಇಲ್ಲೋ ಸರ್ವಜ್ಞ, ಬಡವರಿಗೆ ಬಲ ಇಲ್ಲ ಅಂದಾನ. ಅಂಥ ಸರ್ವಜ್ಞನ ಮಾತು, ಸರ್ವಜ್ಞಾನ ಒಂದು ದೊಡ್ಡ ಕವಿ, ದೊಡ್ಡ ಸಂಪತ್ತು ನಮ್ಮ ನಾಡಿನಾಗ. ಅವನ ಹೆಮ್ಮೆದಿಂದ ಹೇಳ್ತೇವೆ, ನಮ್ಮ ನಾಡಿನ ಹೆಮ್ಮೆ ಕವಿ ಅಂತೇಳಿ ಸರ್ವಜ್ಞನ ನಾವು ಹೆಮ್ಮೆದಿಂದ ಹೇಳ್ತೇವೆ. ಯಾಕಂದ್ರೆ ಒಬ್ಬರನ್ನು ಬಿಟ್ಟಿಲ್ಲ, ಒಂದು ಬಿಟ್ಟಿಲ್ಲ. ನಾವೇಟು ಒಂದು ಮುಖ ಅವರು ಹರು ನೀರಾಗ ಒಂದು ಬಗ್ಸಿ ತೊಗೊಂಡು ಕುಡ್ದೇವು ನಾವು. ದೊಡ್ಡ ಸಮುದ್ರನ ಅಡಗಿಸಿ ಕುಡ್ದಂಥ ಸಾಹಿತ್ಯಗಳು ಆಗಿ ಹೋಗ್ಯಾರ ನಮ್ಮ ನಾಡಾಗ. ಎಲ್ಲರೊಳಗೊಂದು ನುಡಿ ಕಲಿತು ವಿದ್ಯೆಯ ಪರ್ವತ ಆದ ಸರ್ವಜ್ಞ. ಸರ್ವಜ್ಞ ದೊಡ್ಡ ದೊಡ್ಡ ಸಾಹಿತ್ಯ, ದೊಡ್ಡ ವಿದ್ವಾನ. ಹೌದು. ಮತ್ತು ಅಷ್ಟೇ ಶಿಶುನಾಳ್ ಶರೀಫರು ಅಷ್ಟೇ, ಅವರು ಅಷ್ಟೇ. ಮತ್ತು ಕಬೀರ್ ದಾಸರು ಅಂತ ಹೇಳ್ತಿದ್ರು, ಪುರಂದರ ಹೇಳ್ತಿದ್ರು. ಕಬೀರ್ ದಾಸ ಅವ್ರ ಕಥೆ ಹೇಳ್ತಿದ್ರು, ಕೇಳ್ತಿದ್ರು, ಕೀರ್ತನದಾಗ ಕೇಳಿದ್ರು. ಅವ್ರು ಎಂಥವ್ರು. ಅವಾಗ ಜಾತಿದು ಭೇದ ಏನೂ ಇಲ್ಲ. ಯಾರು ಈಗ ನಾವು ಸುಳ್ಳ ಇದನ್ನೆಲ್ಲ ಮಾಡ್ಕೊಂಡು ಗದ್ದಲ ಮಾಡ್ಕೊಂಡು ಮರ ಕಡ್ದು ಮೇಮ್ಯಾಗ ಹಾಕೊಂಡು ನಾವೇ ಬಿದ್ದು ಉಳ್ಳಾಡೋದಾಗೈತಿ, ಏನಿಲ್ಲ. ಈ ಮೊಬೈಲ್ಗಳು ಇವುಗಳನ್ನೆಲ್ಲ ನೋಡಿದಾಗ ನಿಮ್ಗೆ ಏನಾದ್ರು ಕವಿತೆ ಹುಟ್ಟಿತಾ? ಕಾಲ ಎಂಥದ್ದು ಈ ಕಲಿಕಾಲ, ಎಲ್ಲರ ಕಾಲು ಅಂತರ ಮ್ಯಾಲ, ಎಲ್ಲರ ಕೈಯಾಗ ಬಂದೈತಿ ಮೊಬೈಲ, ಎಲ್ಲರೂ ಮಾತಾಡ್ತಾರ ನಂಬರ್ ಮ್ಯಾಲ. ಇದು ಕಾಲ ಈಗ ಎಲ್ಲರ ಕಾಲ ಅಂತರ ಮ್ಯಾಗ. ಈಗ ಗುಡದ ದಾರಿ ಮ್ಯಾಗ ದನ ಕೋಳಿ ಕುರಿ ನಡಿವಲ್ಲು, ಅವು ಗಾಡಿ ಬಿಡಕತ್ತಿ ಮಾತಾಡೋದಿಲ್ಲ, ನಂಬರ್ ಮೇಲೆ. ಇಲ್ಲೇ ಮಗ್ಲಿದ್ರು, ಅಲ್ಲೇ ಮನ್ಯಾಗಿದ್ರು, ನಂಬರ್ ಮೇಲೆ ಹೇಳೋದು ಕೇಳೋದು. ಈ ಮೊಬೈಲ್ದು ಭಾಳ ಅನಾಹುತ ಆತಿದ್ದು. ಯಾಕಂದ್ರೆ ಎಷ್ಟು ರೊಕ್ಕ ಹೋಗೈತಿ ಅಂದ್ರೆ ಸಮುದ್ರ ನೀರು ಹಿಡಿದು ಕಟ್ಟಬಹುದು, ಅದು ಈ ರೊಕ್ಕ ಮೊಬೈಲ್ದಾನ ರೊಕ್ಕ ಹಿಡಿದು ಕಟ್ಟಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅಷ್ಟು ರೊಕ್ಕ ಪರಂಪಾರ ಹರಿದು ಹೋಗೈತಿ ಅಲ್ಲ. ಅವಾಗ ಎಲ್ಲಾರು ಒಂದು ಸಹಕಾರ. ಹಣದ ಬಗ್ಗೆ ಕೂಡ ನೀವು ಬಹಳಷ್ಟು ನಿಮ್ಮ ಕವಿತೆಗಳಲ್ಲಿ ಬರ್ದಿರಿ, ಹಣದ ಬಗ್ಗೆ, ರೊಕ್ಕದ ಬಗ್ಗೆ ಬಹಳಷ್ಟು ಬರ್ದಿದ್ದೀರಿ. ಅಂದ್ರೆ ಇದು ಹೆಂಗೆ ಜನಗಳ ನಡುವೆ ಜಗಳ ಹಚ್ಚುತ್ತೆ ಅಂತ ಹೇಳಿ. ಜನ ಅಂತ ಜನಗುಡು ತಾಳ ಭಾಗ್ಯದ ಲಕ್ಷ್ಮವ್ವ, ಎಲ್ಲರೂ ನಿನ್ನ ದಾರಿ ಕಾವ್ತಾರ ಬಾನಣ ತಾಯವ. ಮುಂಜಾನೆ ಎದ್ದು ನೀನು ಸ್ವ ಮಾಡ್ತಾನ, ಅಂಗಡಿ ಇಟ್ಟಾವ, ಹೊತ್ತು ಮುಣಿಗಿ ನೀನು ಹುಡುಕಾಡ್ತಾನ ತುಡುಗು ಮಾಡ. ಸಣ್ಣ ದೊಡ್ಡವ್ರಿಗೆಲ್ಲ ಈಗ ನಿನ್ನ ಮ್ಯಾಲೆ ದ್ಯಾಸ. ಜನ ಅಂತ ಜನಗುಡು ತಾಳ ಭಾಗ್ಯದ ಲಕ್ಷ್ಮವ್ವ, ಎಲ್ಲರೂ ನಿನ್ನ ದಾರಿ ಕಾವ್ತಾರ ಬಾಣ. ವ್ಯಾಪಾರ ಮಾಡೋರು ರೊಕ್ಕ ಬೇಕು, ಭೂಮ್ಯಾಗ ದುಡಿಯೋರಿಗೆ ರೊಕ್ಕ ಬೇಕು, ದಾರಿ ಊರಿಗೆ ಹೋಗೋರಿಗೆ ರೊಕ್ಕ ಬೇಕು. ರೊಕ್ಕ ಇರ್ಲಿಕ್ಕಂದ್ರೆ ನಡೆಯಂಗೆ ಇಲ್ಲ. ಭೂಮಿ ಸತ್ರ ಹುಗಿದ್ ಬೇಕಾದ್ರೆ ಹೆಣದ ಮ್ಯಾಗ ಒಂದು ದುಡ್ಡು ಇಡ್ತಾರೆ ಪೂಜೆ ಮಾಡಕ್ಕೆ, ಅವಾಗೂ ಹಣ ಬೇಕು. ಈ ಭೂಮಿ ಮ್ಯಾಗ ಈ ಸದ್ದ ಹಣ ಇಲ್ಲದವ್ರು ಹೆಣದ ಸಮಾನ ಆಗಿಬಿಟ್ಟೈತಿ. ಹೌದು. ಹಣಾಣ ಮುಖ್ಯನೂ ಆಗೈತಿ, ಗುಡ ನಣದ ಗತಿ ಹಾರಾಡಕತ್ತೈತಿ. ಆದರೂ ಕವಿಗೆ ಒಂದು ಆಸೆ ಇದ್ದೇ ಇರುತ್ತೆ, ಇದೆಲ್ಲವೂ ಕೂಡ ಸರಿ ಹೋಗುತ್ತೆ, ಎಲ್ಲ ಸರಿಯಾಗತ್ತೆ ಅನ್ನುವಂಥದ್ದು. ಒಳ್ಳೆ ಕಾಲ ಬರುತ್ತೆ, ಎಲ್ಲವೂ ಒಳ್ಳೇದಾಗತ್ತೆ, ಇಂದಲ್ಲ ನಾಳಿದ್ದು ಒಳ್ಳೆ ಕಾಲ ಬರ್ತೈತಿ. ಇದು ನಿಮ್ಗೊಂದು ಹೇಳ್ತೀನಿ, ಯಾವಾಗ ಕೆಟ್ಟದ್ದು ಹೆಚ್ಚು ಹಾಕೈತೋ ಅದು ಒಂದು ದಿನ ಸುಟ್ಟು ಹೋಗಿ ಒಳ್ಳೇದು ಬಂದೇ ಬರ್ತೈತಿ. ಯಾವಾಗಾದ್ರೂ ಆಗೈತಿ. ಈಗ ರಾಮಾಯಣ ಕಾಲದಾಗೂ ಆಗೈತಿ, ಮಹಾಭಾರತ ಕಾಲದಾಗೂ ಆಗೈತಿ, ಈ ಕಲಿಯುಗದಾಗೂ ಆಕೈತಿ, ಹಾಕೋತ ಬಂದೈತಿ. ಈ ಎಲ್ಲ ಒಮ್ಮೊಮ್ಮೆ ತಿಳಿ ಹಾಕೈತಿ, ಮತ್ತೊಮ್ಮೆ ಹುಳಿ ಹಾಕೈತಿ, ಒಮ್ಮೆ ಕಲಕ್ಕೆ ಹಾಕೈತಿ, ಹಂಗೆ ಹಾಕೋತ ಬೋದು. ಅಜ್ಞಾನ ಎಮ್ಮಿಗಳು ನೀರಾಗ ಬಂದು ಬಿದ್ದು ಅಂದ್ರೆ ಕಲಕ್ಕೆ ಹಾಕೈತಿ, ಮತ್ತು ಜ್ಞಾನದ ಹುಳುಗಳು ಅದ್ರಾಗ ಅಡ್ಡಾಡಿ ತಿರುಗಾಡ್ದು ಅಂದ್ರೆ ತಿಳಿ ಹಾಕೈತಿ. ಹಾಕೈತಿ ಈ ಗಿಡದಾಗ ಹೂವು ಈ ಬ್ಯಾಸಿಗೆ ದಿವ್ಸಕ್ಕೆ ಎಲ್ಲ ಹೂ ಉದ್ರಿ ಒಣ ಗಿಡ ಬಂದಿರ್ತಾವೆ, ಏನಪ್ಪ ಬೆಟ್ಟ ಹಿಂಗೆ ಆತೈತಿರ್ತೀವಿ. ಮತ್ತು ಈ ವಸಂತ ಕಾಲ ಬಂದಾಗ ಮತ್ತೆ ಚಿಗುತ್ತೆ, ಮತ್ತೆ ಹೆರಿ ಹೆಂಗೆ ಹೆಸರು ಹಾಕವು. ಹಂಗೆ ಈ ಭೂಮಿ ಬಿತ್ತಿದ ಬೆಳೆ ಎಲ್ಲ ಹೊಕ್ಕೈತಿ, ಮತ್ತು ಹೊಳ ಗಳೆ ಮಾಡೋದು, ಮತ್ತು ಹೊಸ ಬೀಜ ಬಿತ್ತೋದು ಹೆಂಗೈತಿ ಹಂಗೆ ಜೀವನ. ಹಂಗೆ ಜೀವನ ಇಷ್ಟು ಸಿಂಪಲ್ ಆಗಿ ನೋಡ್ಕೊಂಡ್ರೆ ಸಾಕು. ಇಟ ಏನು ಬ್ಯಾಸಿಗೆ ಹಾಲು ಬಂದಾಗ ಹಾಳು ಬತ್ತವ, ಮಳೆಗಾಲ ಬಂದಾಗ ಹರುತ್ತಾವ. ಅಟ್ಟ ದುಷ್ಟ ಬಂದಿದ್ದಾಗ ಒಳ್ಳೆಯವ್ರು ಮರಿ ಆಗೋದ,
ಮತ್ತು ಅವ್ರು ದುಟ್ಟು ಸುಟ್ಕೊಂಡು ಹೋದ್ರೆ ಮತ್ತೆ ಒಳ್ಳೆಯವ್ರ ಬೈಲಿಗೆ ಬರೋದು ಹಾಂ. ಇಟ್ಟ. ತುಂಬ ಖುಷಿ ಆಯಿತು ಸಿದ್ದಪ್ಪ ಅವರು ನಿಮ್ಮ ಜೊತೆಗೆ ಇಷ್ಟೊತ್ತು ಮಾತನಾಡೋದಕ್ಕೆ ಬೇಕಾಗಿ ಭಾಳಷ್ಟು ವಿಚಾರಗಳನ್ನು, ಯಾಕಂದರೆ ನಿಮ್ಮ ಕವಿತೆಗಳನ್ನು ನಾವು ಕೇಳಿದ್ವಿ, ಕವಿತೆಗಳನ್ನ ಓದಿದ್ವಿ. ಹಾಗೆ ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡಿದಾಗ ನಿಮ್ಮಲ್ಲಿ ಸರಸರ ಅಂತ ಬರ್ತಾ ಇರುವಂಥ ಕವಿತೆಗಳನ್ನು ಕೇಳುವಂಥದ್ದೇ ಒಂದು ನಿಜಕ್ಕೂ ದೊಡ್ಡ ಖುಷಿ ಅದು. ಅದಕ್ಕಿಂತ ಮತ್ತೆ ಅದರಲ್ಲಿರುವಂಥ ಆಳ, ಅಗಲ, ಅದರ ಅರ್ಥ ಇವೆಲ್ಲವೂ ಕೂಡ ಖುಷಿ ಕೊಡ್ತು. ಈಗ ನೀವು ಅಂದ್ರಲ್ಲ, ಹಾಂ ನನಗೆ ಹೆಂಗೆ ಖುಷಿ ಆಕೈತೆ ಅಂದ್ರೆ, ಹಾಂ ಒಂದು ಕೂಸ ಹಾಂ ತಾಯಿ ಎದೆ ಹಾಲ ಹ್ಞೂ ಆ ಕೂಸು ಕುಡಿತಂದ್ರೆ ತಾಯಿಗೆ ಎದೆ ಹಗರಾಕೈತಿ. ಹ್ಞೂ ಆ ಕೂಸಿಗೆ ಹಾಲು ಕುಡಿತಾರೆ, ಹೊಟ್ಟೆ ತುಂಬತೈತಿ. ಹೌದು. ಹಂಗೆ ನೀವು ಕೇಳಿದ್ರಿ ಅಂದ್ರೆ ನನ್ನ ಆತ್ಮದೊಳಗೆ ಹಗರಾಕೈತಿ. ನಿಮಗೂ ಒಂದು ಖುಷಿ ಆಕೈತಿ, ನನಗೂ ಒಂದು ಖುಷಿ ಆಕೈತಿ. ನನಗೂ ನಿಮಗಿಂತ ಹೆಚ್ಚು ಖುಷಿ ಆಕೈತಿ. ಹೌದು. ನನ್ನೊಳಗೆ ಇದ್ದದ್ದೆಲ್ಲ ಬೈಲಿಗೆ ತಂದರಲ್ಪ. ಹೌದು, ಹಾಂ, ಖಂಡಿತ. ಯಾಕಂದರೆ ಅಂತಿಮವಾಗಿ ನಮಗೆ ಇರೋದೇನೆಂದು ಖುಷಿಯನ್ನು ಹಂಚಬೇಕು. ಮನುಷ್ಯ ಖುಷಿಯಾಗಿರ್ಬೇಕು, ಖುಷಿಯಾಗಿರ್ಬೇಕು. ಎಲ್ಲರೂ ಖುಷಿಯಾಗಿರಬೇಕು, ಸಮಾಜ ಖುಷಿಯಾಗಿರಬೇಕು. ಖಂಡಿತವಾಗ್ಲೂ ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡೋಕ್ಕಾಗಿ ತುಂಬ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದು ಸಿದ್ದಪ್ಪ ಬಿದಿರಿಯವರ ಕವನದ ಶೈಲಿ, ಅವರ ಮಾತಾಡ್ತಾ ಹೋದರೆ ಭಾಳಷ್ಟು ವಿಚಾರಗಳಿದ್ದಾವೆ. ಮತ್ತು ಅವರಲ್ಲಿ ಪಟಪಟ ಅಂತ ಬರುವಂತಹ ಆ ಕವಿತೆಗಳನ್ನು ಕೇಳುವಂತಹ ಖುಷಿ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಖುಷಿ ಆಗುತ್ತೆ. ನಿಮಗೂ ಕೂಡ ಈ ಪಾಡ್ಕಾಸ್ಟ್ ಇಷ್ಟ ಆಯಿತು ಅಂತೇಳಿ ನಾನು ಅಂದ್ಕೊತೀನಿ. ನಮಸ್ಕಾರ.